आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। योऽन्तः प्रविश्य मम वाचमिमां प्रसुप्तां सञ्जीवयत्य किल शक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। श्रीमतो राघवेन्द्रस्य नमामि पदपङ्कजे कामिताशेषकल्याणकलना कल्पपादपो जलज्येष्ठनिभाकारं जगदीशपदाश्रयं जगतीतरविख्यातं जगन्नाथगुरून् भजे। ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನ ನಮಿಪೆ ಕರುಣಿಪುದೆ ಮಗೆ ಮಂಗಳವಾ. ಭಗವಂತ ಅನುಗ್ರಹ ಮಾಡಿಕೊಟ್ಟ ಪರಮ ಪವಿತ್ರವಾದ ಈ ದೇಹದಲ್ಲಿ ಬರೀ ಮಲ ಮಾಂಸ ರಕ್ತ ಮಜ್ಜ ಮೇಧಸ್ಸುಗಳು ತುಂಬಿಲ್ಲ. ಸಕಲ ನದ್ಯಭಿಮಾನಿ ದೇವತೆಗಳು, ತತ್ವಾಭಿಮಾನಿ ದೇವತೆಗಳು, ವಾಯುದೇವರು, ಹಾಗೆಯೇ ಲಕ್ಷ್ಮೀನಾರಾಯಣರು ಈ ದೇಹದಲ್ಲಿ ಅಣು ಅಣುವಿನಲ್ಲೂ ಕೂಡ ತುಂಬಿದ್ದಾರೆ. ನಮ್ಮ ದೇಹದಲ್ಲಿ ಅನಂತ ಜೀವರಾಶಿಗಳಿದ್ದಾರೆ. ಅನಂತ ಜೀವರಾಶಿಗಳಲ್ಲಿ ಅನಂತ ರೂಪದಿಂದ ಇವರೆಲ್ಲರೂ ಇದ್ದಾರೆ ಎಂಬುವ ಚಿಂತನೆ ಬಂದಾಗ ಬರೀ ಸ್ನಾನದಿಂದ ಬರೀ ಉಪವಾಸಾದಿಗಳಿಂದ ಬರುವ ಪುಣ್ಯಕ್ಕಿಂತ ಹೆಚ್ಚು ಪುಣ್ಯ ಈ ಭಗವದ್ರೂಪಗಳ ಚಿಂತನೆ ಬಿಂಬರೂಪಿಯ ಭಗವಂತನ ಒಂದಿಗೆ ಮಾಡಿದಾಗ ಹೆಚ್ಚು ನಮಗೆ ಲಭ್ಯವಾಗತ್ತೆ ಎನ್ನುವುದನ್ನು ಯಾವತ್ತೂ ಕೂಡ ಸಾಧಕರು ಇದನ್ನು ಮನಸ್ಸಲ್ಲಿ ತಿಳಿಯಬೇಕು. ಮಡಿಮೈಲಿಗೆಗಳ ಉದ್ದೇಶ ಅವಹೇಳನ ಮಾಡುವುದಲ್ಲ, ಅವುಗಳ ಉದ್ದೇಶ ಭಗವಂತನ ಸ್ಮರಣೆ ಬರಬೇಕು ಅಂತ. ಅದು ಬಂದ ಮೇಲೆ ವಿಧಿ ನಿಷೇಧಗಳುಂಟೆ ಅಂತಾರೆ ಶಾಸ್ತ್ರಕಾರರು, ಅಂತಾರೆ ದಾಸರಾಯರು ಅಂತಾರೆ. ಭಗವಂತನ ಚಿಂತನೆ ಬಂದ ಮೇಲೆ ಮನಸ್ಸು ನಿಗ್ರಹಕ್ಕೆ ಬಂದಾಗ, ವಿಷಯಗಳ ಕಡೆಗೆ ಮನಸ್ಸು ಧಾವಿಸದೇ ಇದ್ದಾಗ ಅದೇ ಮುಖ್ಯವಾದ ಸಾಧನೆ. ಅದಾದ ಮೇಲೆ ಮಿಕ್ಕಿದ್ಯಾವುದೂ ಅದು ನಮ್ಮನ್ನು ದಾಟಿಸತ್ತಷ್ಟೇ, ಅದೇ ಮುಖ್ಯವಲ್ಲ. ಮನೋನಿಗ್ರಹವೇ ಮುಖ್ಯ. ಅದಕ್ಕಾಗಿ ದೇಹವನ್ನೇ ಕಲಶವನ್ನಾಗಿ ಮಾಡಿ ಕಲಶನಾಮಕನಾದ ಭಗವಂತನಿಗೆ ಅಭಿಷೇಕವನ್ನು ಒಳಗೆ ಇರುವ ಭಗವಂತನಿಗೆ ಒಳಗೆ ಇರುವ ರೂಪದಿಂದ, ಒಳಗೆ ಹರಿಯುವ ನದಿಗಳಿಂದ, ಒಳಗೆ ಇರುವ ಬಿಂಬಮೂರ್ತಿಯಾದ ಪರಮಾತ್ಮನಿಗೆ ಒಳಗೊಳಗೆ ಯಾರಿಗೂ ಕಾಣಿಸದಂತೆ, ಯಾವ ಶ್ರಮವೂ ಇಲ್ಲದಂತೆ, ಯಾವ ಪೂಜಾ ಪರಿಕರಗಳೂ ಇಲ್ಲದಂತೆ ಬಹಳ ಸರಳವಾದ ರೀತಿಯಲ್ಲಿ ಪರಮಾತ್ಮನ ಪೂಜಾಕ್ರಮವನ್ನು ಜಗನ್ನಾಥದಾಸರು ಮಾನಸ ಸ್ಮೃತಿ, ಶಾಂಡಿಲ್ಯ ತತ್ವ, ಐತ್ರೇಯ ಛಾಂದೋಗ್ಯಾದಿ ಭಾಷ್ಯಗಳಲ್ಲಿ, ವಿಷ್ಣುತೀರ್ಥರ ಷೋಡಶಿ ಗ್ರಂಥದಲ್ಲಿ ಉಕ್ತವಾದದ್ದನ್ನು ಸಂಗ್ರಹ ಮಾಡ್ತಾ 6 ಸಾಲುಗಳಲ್ಲಿ ಅದ್ಭುತವಾದ ವಿಷಯಗಳನ್ನು ಕಾಂಪ್ಯಾಕ್ಟ್ ಮಾಡಿ ನಮಗೆ ಒದಗಿಸಿಕೊಡ್ತಾ ಇದ್ದಾರೆ. ನಿನ್ನೆ ದಿವಸ 101 ಭಗವದ್ರೂಪಗಳ ಕಲಶನಾಮಕನಾದ ಪರಮಾತ್ಮನ ಚಿಂತನೆಯನ್ನು ನಾವು ಕೇಳಿದ್ದೇವೆ. ಅಲ್ಲಿ 72,000 ನಾಡಿಗಳಿಗೆ ಮೂಲವಾದದ್ದು 101. ಅದಕ್ಕೆ ಮೂಲವಾದದ್ದು ಏನು ಅನ್ನುವುದನ್ನು ಈಗ ಜಗನ್ನಾಥದಾಸರು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. 19ನೆಯ ಪದ್ಯ. ಇದಕ್ಕೆ ಕಾರಣವೆನಿಸುವವು 2 ನಾಡಿಗಳೊಳಗೆ ಸುರನದಿಯ ಮೊದಲಾದ ಮಲತೀರ್ಥಗಳಿಗವು ಕರ್ಣದಲ್ಲಿ. ಪದುಮನಾಭನು ಕೇಶವಾದಿದ್ಯುದಶ ರೂಪದಲಿಪ್ಪ ಅಲ್ಲತಿ ಮೃದುಳವಾದ ಸುಷುಮ್ನದೊಳಗೆ ಏಕಾತ್ಮನೆನಿಸುವನು. ಎಷ್ಟು ವಿಷಯ ಸಂಗ್ರಹ ಮಾಡ್ತಾರೆ ಒಂದೇ ಪದ್ಯದ ಷಟ್ಪದಿಯ 6 ಸಾಲಲ್ಲಿ ಜಗನ್ನಾಥದಾಸರು.
ಪದಚ್ಛೇದ ಹೇಳ್ತಾ ಇದ್ದೀನಿ. ಇದಕ್ಕೆ ಕಾರಣವು ಎನಿಸುವವು 2 ಅಧಿಕ ದಶನಾಡಿಗಳೊಳಗೆ ಸುರನದಿಯೇ ಮೊದಲಾದ ಅಮಲ ತೀರ್ಥಗಳು ಇಹವು ಕರ್ಣದಲ್ಲಿ ಪದುಮನಾಭನು ಕೇಶವಾದಿ ದ್ವಿದಶರೂಪದಲ್ಲಿಪ್ಪನು ದ್ವಿದಶರೂಪದಲ್ಲಿಪ್ಪನು ಅಲ್ಲಿ ಅತಿ ಮೃದುಳವಾದ ಸುಷುಮ್ನದೊಳಗೆ ಏಕಾತ್ಮನೆನಿಸುವನು. ಈ 101 ನಾಡಿಗಳು ಕಲಶನಾಮಕನಾದ ಪರಮಾತ್ಮ ಇದ್ದಾನೆ ಅಂತೇನು ಇದನ್ನೆಲ್ಲ ಹೇಳಿದರು. ಅದನ್ನೇ ಆ 101 ನಾಡಿಗಳಿಗೆ ಮುಖ್ಯವಾದ ನಾಡಿಗಳ ವಿಚಾರವನ್ನು ಈಗ ಜಗನ್ನಾಥದಾಸರು ನಿರೂಪಣೆ ಮಾಡ್ತಾ ಇದ್ದಾರೆ. ಈ 101 ನಾಡಿಗಳಿಗೂ ಕಾರಣ 12 ನಾಡಿಗಳು. ಅವುಗಳಲ್ಲಿ ಗಂಗಾದಿ ತೀರ್ಥ ದೇವತೆಗಳ ಸನ್ನಿಧಾನ ಇದೆ ನಮ್ಮ ದೇಹದಲ್ಲಿ. ತಿಳಿದವರ ದೇಹದಲ್ಲೂ ಇದೆ, ತಿಳಿಯದೇ ಇದ್ದವರ ದೇಹದಲ್ಲೂ ಇದೆ, ಶಾಸ್ತ್ರ ಓದಿದ ದೇಹದಲ್ಲೂ ಇದೆ, ಅಪರೋಕ್ಷ ಜ್ಞಾನಿಗಳಾದವರ ದೇಹದಲ್ಲಿ ಪ್ರತ್ಯಕ್ಷವಾಗಿ ಕಾಣಿಸುತ್ತೆ. ಅಂತಃಕರಣ ಬಾಹ್ಯಕರಣಗಳಲ್ಲೂ ಕೂಡ ಈ ತೀರ್ಥ ದೇವತೆಗಳೇ ಇದ್ದಾರೆ. ಅವರೊಳಗೆ ಕೇಶವಾದಿ ದ್ವಾದಶ ಮೂರ್ತಿಯಾದ ಪದ್ಮನಾಭನಿದ್ದಾನೆ. ಅತ್ಯಂತ ಕೋಮಲವಾದ ಸುಷುಮ್ನಾ ನಾಡಿಯಲ್ಲಿ, ಸೂಕ್ಷ್ಮವಾದ ನಾಡಿಯಲ್ಲಿ ಪರಮಾತ್ಮ ಏಕಾತ್ಮ ಅಂತ ಪರಮಾತ್ಮ ಪದ್ಮನಾಭನಿಗೆ ಕರೆಯುತ್ತಾ ಇದ್ದಾರೆ. ಇದಕ್ಕೆ ಕಾರಣವೆನಿಸುವವು 2 ಅಧಿಕ ದಶನಾಡಿಗಳು. ಹಿಂದಿನ ಪದ್ಯದಲ್ಲಿ ಹೇಳಿದ 101 ನಾಡಿಗಳಿಗೆ ಮೂಲ ನಾಡಿ 12, ಅದರಿಂದ 101, ಅದರಿಂದ 72,000, ಅದರ ಮೇಲೆ ಲಕ್ಷ ಎಲ್ಲ ಇದೆ. ಎಲ್ಲವನ್ನು ಮುಖ್ಯವಾಗಿ ತಗೊಂಡಿಲ್ಲ. ನೋಡೋರು ಎಲ್ಲ ಕಡೆ ಭಗವದ್ ರೂಪವನ್ನು ನೋಡ್ತಾರೆ. ಒಳಗೆ ಸುರನದಿಯ ಮೊದಲಾದ ಅಮಲ ತೀರ್ಥಗಳಿಗವು. ಈ ನಾಡಿಗಳೆಲ್ಲ ನದಿಗಳಂತೆ ಇದೆ. ನದಿಗಳಲ್ಲಿ ನೀರು ಹರಿಯುವಂತೆ ನಾಡಿಗಳಲ್ಲಿ ಅನ್ನದ ರಸದ್ರವ ಹರಿಯತ್ತೆ. ಆ ಅನ್ನರಸದ್ರವ ವೈಶ್ವಾನರ ನಾಮಕ ಪ್ರಾಣಾಗ್ನಿ ಪಾಕ ಮಾಡಿ ಸಿದ್ಧಗೊಳಿಸಿದ ಪವಿತ್ರವಾದ ಅನ್ನದ ಸಾರ. ಹರಿಪಾದ ತೀರ್ಥವಾದ ಗಂಗೆ ಅವಳಂತೆ ಇದು ಹರಿನಿಗೆ ಪರಮಾತ್ಮನಿಗೆ ಸ್ನಾನಪಾನಾದಿಗಳಿಗೆ ಸಲ್ಲತ್ತೆ. ಪರಮಾತ್ಮ ಹೃದಯ ಕಮಲದಲ್ಲಿದ್ದು ಅದನ್ನು ಉಂಡು ಜೀವರಿಗೆ ಉಣಿಸ್ತಾನೆ. ನಮ್ಮ ಯೋಗ್ಯತೆಯಲ್ಲಿ ಪರಮಾತ್ಮನಿಗೆ ನಾಡಿ ನದಿಗಳಲ್ಲಿ ಸ್ನಾನ ಮಾಡಬೇಕು, ಮಾಡಿಸಿ ನಮ್ಮನ್ನು ಸ್ನಾನ ಮಾಡಿಸಿ ಪವಿತ್ರರನ್ನಾಗಿ ಮಾಡಬೇಕು ಅಂತ ಆ ಪರಮಾತ್ಮನಿಗೆ ಮನಸ್ಸಿನಲ್ಲಿ ಬರಬೇಕು. ಹೇಗೆ ನಮ್ಮನ್ನು ತೀರ್ಥಯಾತ್ರೆ ಕರ್ಕೊಂಡು ಹೋಗ್ತಾನೆ ಹಾಗೆ ಇಲ್ಲೂ ಬರಬೇಕು. ಪರಮಾತ್ಮನ ಮನಸ್ಸಿಗೆ ಬರಲಿ ಸ್ವಾಮಿ ಅಂತ ಕೇಳಬೇಕು. ನಮ್ಮ ಕರ್ಮ, ನಮ್ಮ ಯೋಗ್ಯತೆ, ನಮ್ಮ ಸ್ವಭಾವ ಸ್ವರೂಪ ಎಲ್ಲ ಅದಕ್ಕೆ ಯೋಗ್ಯವಾಗಿರಬೇಕು. ಆಗ ಪರಮಾತ್ಮ ಅದನ್ನು ಮಾಡಿಸ್ತಾನೆ. ಕೆಲವರಿಗಿರುತ್ತೆ ಮಹಾಮಹಾಜ್ಞಾನಿಗಳು ಮಹಿಪತಿ ದಾಸರ ಆರಾಧನೆ, ಅವರ ಒಳಗಡೆ ಇರುವ ನದಿಯಲ್ಲೇ ಸ್ನಾನ ಮಾಡಿಬಿಡ್ತಿದ್ರಂತೆ. ಮೈ ಒದ್ದೆ ಆಗ್ತಾ ಇತ್ತಂತೆ ಅವ್ರದ್ದು ಕೂತಲ್ಲೇ. ಆದ್ದರಿಂದ ನಾಡಿ ನದಿಗಳಲ್ಲಿ ಇದ್ದು ಅದರಲ್ಲಿ ಸ್ನಾನವನ್ನು ಮಾಡಿಸ್ತಾನೆ. ನಾಡಿ ನದಿಯಲ್ಲಿ ಸ್ನಾನ ಮಾಡುವೆ ಅಂತ ಹರಿದಾಸರುಗಳು ಅನೇಕರು ಉಪದೇಶವನ್ನು ಮಾಡಿದ್ದಾರೆ. ಯಾಕೆಂದರೆ ಅದರಲ್ಲಿ ಗಂಗಾಜನಕನ ವಿಶೇಷ ಸನ್ನಿಧಾನವಿದೆ. ಭಗವದ್ ರೂಪಗಳು ನಾಡಿಗಳಲ್ಲಿ ಸನ್ನಿಹಿತರಾಗಿರೋದರಿಂದ ಅವುಗಳಿಗೆ ಹಿತಾನಾಡಿ ಅಂತ ಕರೀತಾರೆ ಅಂತ ಉಪನಿಷತ್ತು ಹೇಳ್ತಾ ಇದೆ. ಮಾನಸ ಸ್ಮೃತಿಯು ಹಾಗೆ ಹೇಳುತ್ತೆ, ಹಿತಾನಾಡಿ ಅಂತ. ನಿಹಿತಾ ಮೂರ್ತಯಶ್ಚಿತ್ರಾ ಯತ್ರ ನಾಡೀಷು ವೈಹರೇಹೇ ಹಿತಾನಾಡ್ಯ ಸಮುದ್ದಿಷ್ಟಾ ತನ್ನಿವಿಷ್ಟೋ ರಮಾಪತಿ ಇಂದುನಾಮ ಸವೈ ನಾಡೀ ಸಾರಾನ್ ಭುಂಕ್ತೆ ಖಿಲಾನ್ ವಿಭು. ವಿಜಯದಾಸರ ಸುಳಾದಿಯಲ್ಲಿ ಹೇಳುವಂತೆ ನಾಡಿಗಳನ್ನು, ಅವುಗಳಲ್ಲಿ ಸನ್ನಿಹಿತರಾದ ತೀರ್ಥದೇವತೆಗಳನ್ನು ನಮ್ಮ ದೇಹದ ಒಳಗೆ ತಿಳಿಬೇಕು. ನಾವು ನದಿಗಳಿಗೆ ಹೋದಾಗ ಪ್ರತ್ಯಕ್ಷವಾದ ಭೂಮಿಯ ಮೇಲೆ ಹರಿಯುವ ನದಿಗಳ ಬಗ್ಗೆ ನಮಗೆ ಗೊತ್ತಿಲ್ಲ. ಸುಮ್ಮನೆ ತೀರ್ಥಯಾತ್ರೆಗೆ ಹೋಗಿಬಿಡ್ತೀವಿ. ಹೋಗಬಾರದು. ಹೋಗುವಾಗ ಕೈಯಲ್ಲಿ ಶ್ರೇಷ್ಠವಾದ ತೀರ್ಥ ಪ್ರಬಂಧವನ್ನು ಹಿಡ್ಕೊಂಡು ಹೋಗಬೇಕು. ಪುಸ್ತಕ ಹಿಡ್ಕೊಂಡೋಕ್ಕಾಗದೇ ಇದ್ರೆ PDF ಸಿಗತ್ತೆ. ಇವತ್ತೆಲ್ಲ ಎಷ್ಟೆಷ್ಟೋ GB ಫೋನ್ ತಗೋತಾರೆ, ಏನು ಉಪಯೋಗ ಇಲ್ಲ, ಗೇಮಿಂಗ್ ಮಾಡಲಿಕ್ಕೆ ಮಾತ್ರ ಪ್ರಯೋಜನ. ಆ ಫೋನಲ್ಲೇ ಅನೇಕ PDFಗಳನ್ನು ಹಾಕ್ಕೊಂಡ್ರೆ ಪ್ರವಾಸ ಕಾಲಗಳಲ್ಲಿ ಸಮಯ ವ್ಯರ್ಥ ಮಾಡದಂತೆ ಅನೇಕ ಪುಸ್ತಕಗಳನ್ನು ಅಧ್ಯಯನ ಮಾಡುವ ಸೌಲಭ್ಯ ಇವತ್ತಿದೆ.
ಅನೇಕರು ಆಚಾರ್ಯರ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ನೋಡ್ತಾ ಇರ್ತಾರೆ. ಬೇರೆಯವರೆಲ್ಲ ಹಾಗೆ ತಿಳ್ಕೊತಾರೆ, ಆಚಾರ್ಯ ಏನೋ ಗೇಮ್ ಆಡ್ತಾ ಇದ್ದಾರೆ, ಇಲ್ಲಿ ಚಾಟಿಂಗ್ ಮಾಡ್ತಾ ಇದ್ದಾರೆ, ಬೇರೆ ಏನೋ ಮಾಡ್ತಾ ಇದ್ದಾರೆ ಅಂತ. ಖಂಡಿತ ಇಲ್ಲ. ಅನೇಕ ಪಾರಾಯಣದ ಪುಸ್ತಕಗಳು, ಉಪನಿಷತ್ ಪುಸ್ತಕಗಳು, ಬ್ರಹ್ಮಸೂತ್ರ ಭಾಷ್ಯ, ಉಪನಿಷತ್ ಭಾಷ್ಯಗಳನ್ನು ಇವತ್ತು ಡೌನ್ಲೋಡ್ ಮಾಡಿಕೊಂಡು PDF-ಗಳಲ್ಲಿ ಇಟ್ಕೊಂಡು ಅನೇಕ ಪಂಡಿತರು ಅದರ ಸಾಧನೆ ಕೂಡ ಮಾಡ್ಕೋತಾ ಇದ್ದಾರೆ. ಸಾಧನೆ ಮಾಡ್ಕೊಳ್ಳದೇ ಇದ್ರೆ ಐಫೋನ್ ಇದ್ದೇನು, ಮ್ಯಾಕ್ ಇದ್ರೇನು, ಬೇಕಾದಿದ್ರೇನು ಬಂತು. ಯಾವುದೇ ಲೌಕಿಕ ಪದಾರ್ಥವಾದರೂ ಕೂಡ ಅದರಿಂದ ಭಗವಂತನ ಬಗ್ಗೆ ಸಾಧನೆಯನ್ನು ನಾವು ಮಾಡಿಕೊಳ್ಳಿಕ್ಕಾಗತ್ತೆ. ಆದ್ದರಿಂದ ಅಜ್ಞಾನಿಗಳಿಗೆ ಇದು ದೇಹ ನದಿಯಲ್ಲಿರ್ತಕ್ಕಂತಹ ನದಿಗಳನ್ನು ಕಾಣೋದು ಕಾಣಿಸಲ್ಲ. ಯಾಕೆಂದರೆ ಒಂದು ತಲೆಯಲ್ಲಿರುವ ಕೂದಲನ್ನು 1000 ಭಾಗವಾಗಿ ಸೀಳಿದ್ರೆ ಕೊನೆ 1000 ಭಾಗ ಬರುತ್ತಲ್ಲ, ಅದರಷ್ಟಿರ್ತಕ್ಕಂಥ ನಾಡಿಯೇ ಕಣ್ಣಿಗೆ ಕಾಣಿಸೋದಿಲ್ಲ ಅಂದಮೇಲೆ ಅದರೊಳಗಿರುವ ದೇವತೆಗಳು ನಮಗೆ ಹೇಗೆ ಗೋಚರಿಸ್ತಾರೆ? ಅಪರೋಕ್ಷ ಜ್ಞಾನಿಗಳಿಗೆ ಮಾತ್ರ ಕಾಣಿಸಿಕೊಳ್ಳುತ್ತಾರೆ ಅಂತ ವಿಜಯದಾಸರಂತಾರೆ. ಜ್ಞಾನಿಗಳು ತುತಿಸಿ ಮಿಂದು ಪರಮ ಪದವಿಯ ಪದಕೊಂಬರು ಬೃಂದಾರಕ ವಂದ್ಯ ವಿಜಯ ವಿಠ್ಠಲರೇಯನ ಸಂದರ್ಶನ ಮಾಳ್ಪ ಮಹಾತ್ಮರು ಬಲ್ಲರು. ನಾವು ಮೊದಲಕಲ ಶೇಷದಾಸರು ಅಂತ ಕೇಳಿದ್ದೇವೆ. ಗದ್ವಾಲದ ಬಳಿಯಲ್ಲಿ ಮೊದಲಕಲ್ಲಲ್ಲಿದ್ದಾರೆ. ಅವರ ಬಳಿಯಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ದೇಸಾಯಿ ಬದರಿ ಯಾತ್ರೆಗೆ ಅಪ್ಪಣೆ ತೊಗೊಂಡು ಹೋಗಬೇಕು ಅಂತ ಬಂದ. ದಾಸರಾಯರು ಇಲ್ಲೇ ಇರು ಅಂದರು. ತಿಂಗಳಾಯಿತು ಅಪ್ಪಣೆ ಕೊಡಲಿಲ್ಲ. ಸ್ವಾಮಿ ಯಾಕೆ ಅಪ್ಪಣೆ ಕೊಡ್ತಾ ಇಲ್ಲ ಅಂದರು. ಇಲ್ಲೇ ಗಂಗಾದಿ ನದಿಗಳಿದೆಯಲ್ಲ ಅಂದರು. ಎಲ್ಲಿ ಸ್ವಾಮಿಯಿಂದ? ನಿತ್ಯ ಭಗವಂತನ ಭಾಗವತ ಹರಿನಾಮ ಸಂಕೀರ್ತನೆ ನಡೀತಾ ಇದೆ, ಇದಕ್ಕಿಂತ ನಿನಗೇನು ಬೇಕು ಅಂದರು ಶೇಷದಾಸರು. ಸ್ವಾಮಿ ಅದು ನಿಮ್ಮಂಥವರಿಗೆ ಕಾಣಿಸುತ್ತೆ, ನಮಗೆ ಗಂಗಾ ನದಿಗೆ ಹೋಗಿ -ಡಿಗ್ರಿಯಲ್ಲಿರ್ತಕ್ಕಂಥ ನೀರನ್ನು ದೇಹದ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡ್ರೆ ಮಾತ್ರ ನಮಗೆ ಅದರ ಜ್ಞಾನ ಆಗತ್ತೆ. ಅಷ್ಟು ತಣ್ಣನೆ ನೀರು ತಲೆ ಮೇಲೆ ಬಿದ್ದರೆ ಮಾತ್ರ ನಮಗೆ ಗೊತ್ತಾಗತ್ತಲಿದ್ದರೆ ಆಗಲ್ಲ ಅಂದ. ಶೇಷದಾಸರಂದರು, ಒಳಗಿದ್ದ ಬಿಂಬಮೂರ್ತಿ, ಒಳಗಿದ್ದ ನದಿಗಳು, ಅಲ್ಲಿದ್ದ ಹರಿಗೆ ಅಲ್ಲೇ ಸ್ನಾನವನ್ನು ಮಾಡಿಸೋದು ಗೊತ್ತಿಲ್ಲದೆ ಇದ್ದ ಮೇಲೆ ಎಷ್ಟು ಹೊರಗಡೆ ನದಿಯಲ್ಲಿ ಮಿಂದರೇನು ಬಂತು ಅಂತಾರೆ. ಹಾಗಾದ್ರೆ ನಾಳೆ ಬೆಳಗ್ಗೆ ಬದರಿ ಸ್ನಾನ ಮಾಡಿಸ್ತೀನಿ ಬಾ ಅಂದರು. ವೆಂಕಟರಮಣನ ಪಾದಾರವಿಂದಗಳಿಗೆ ತಂಬಿಗೆಯನ್ನಿಟ್ಟು ಗಂಗಾ ಬಾ ಅಂದರು. ಸ್ವಾಮಿಯ ಪಾದದಿಂದ ವಿರಜೆ ಗಂಗೆ ಪರಮ ಪವಿತ್ರಳಾಗಿ ಹರಿದು ಬಂದಿದ್ದಾಳೆ. ಅಂತಹ ಪರಮಶ್ರೇಷ್ಠವಾದ ಜ್ಞಾನಿಗಳಿಗೆ ಅದು ಕಾಣಿಸುತ್ತೆ. ಪ್ರಧಾನವಾದ ಇಡಾ, ಪಿಂಗಳ, ಸುಷುಮ್ನಾ ನಾಡಿಗಳಲ್ಲಿ ಗಂಗಾ, ಯಮುನಾ, ಸರಸ್ವತಿ ನದಿ ದೇವತೆಗಳಿದ್ದಾರೆ ಅಂತ ಮಾನಸ ಸ್ಮೃತಿಯು ಹೇಳ್ತಾ ಇದೆ. ಪಿಂಗಳ ಯಮುನಾ ಪ್ರೋಕ್ತ ಇಡಾ ಗಂಗಾ ಪ್ರಕೀರ್ತಿತ ತಯೋರಂತಸ್ಥಿತ ನಾಡಿ ಸುಷುಮ್ನಾಖ್ಯ ಸರಸ್ವತೀ ಅಂತ ಪ್ರಮಾಣ ವಚನವನ್ನು ಕೂಡ ನೋಡಿದ್ದಾಯಿತು. ಕರ್ಣದಲ್ಲಿ ಪದುಮನಾಭನು ಕೇಶವಾದಿ ದ್ವಿದಶ ರೂಪದಲ್ಲಿಪ್ಪನು. ಕರ್ಣಗಳು ಅಂದರೆ ಇಂದ್ರಿಯಗಳು. ಬೇಕಾದಷ್ಟು ಸರಿ ಹೇಳಿದ್ದೇನೆ. ಪಂಚಮಹಾಯಜ್ಞ ಸಂಧಿಯಲ್ಲಿ ಕೇಳಿದ್ದೇವೆ, ಪಂಚತನ್ಮಾತ್ರದಲ್ಲಿ ಕೇಳಿದ್ದೇವೆ. ಈಗಲೂ ಅದನ್ನು ಕರ್ಣದಲ್ಲಿ ಪದುಮನಾಭನು ಕೇಶವಾದಿ ದ್ವಿದಶ ರೂಪದಲ್ಲಿಪ್ಪನು. ಕರ್ಣಗಳು ಅಂದರೆ ಇಂದ್ರಿಯಗಳು ಮತ್ತು ಮನಸ್ಸು, ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯ, ಮನಸ್ಸು, ಬುದ್ಧಿ. ಹೀಗೆ 2 ಮನಸ್ಸು ಸೇರಿದಾಗ ಒಟ್ಟು 12 ಇಂದ್ರಿಯಗಳು. ಅವುಗಳ ಅಭಿಮಾನಿಗಳು ಈ 12 ನಾಡಿಗಳಲ್ಲಿದ್ದಾರೆ. ಅವರಲ್ಲಿ ಪರಮಾತ್ಮ ಕೇಶವಾದಿ 12 ರೂಪಗಳಿಂದ ಇದ್ದಾನೆ. ಗೋಪಿಚಂದ್ರನ ಹಚ್ಚಿಕೊಳ್ಬೇಕಾದರೂ ಕೂಡ ಶುಕ್ಲಪಕ್ಷದಲ್ಲಿ ಕೇಶವಾದಿಯಿಂದ ಸಂಕರ್ಷಣ, ನಂತರ ದಾಮೋದರನಿಂದ ಶ್ರೀಹರಿ ಕೃಷ್ಣನ ತನಕ ಹೇಳ್ಕೋಬೇಕು ಅಂತ ಪದ್ಧತಿ ಇದೆ. ಅತಿ ಮೃದುಳವಾದ ಸುಷುಮ್ನದೊಳಗೆ ಏಕಾತ್ಮನೆನಿಸುವನು. ಏಕ ಆತ್ಮ ನೈಕ ಕರ್ಮ ಕೃತ್ ಅಂತ ವಿಷ್ಣು ಸಹಸ್ರನಾಮದಲ್ಲಿ ನಾವು ಹೇಳ್ತೀವಿ. ಅತಿ ಕೋಮಲವಾದ ಸುಷುಮ್ನಾ ನಾಡಿಯೊಳಗೆ ಸರಸ್ವತಿ ನದ್ಯಭಿಮಾನಿ ದೇವತೆಯಲ್ಲಿ ಇರ್ತಕ್ಕಂಥ ಪರಮಾತ್ಮನಿಗೆ ಏಕಾತ್ಮ ಅಂತ ಕರೀತಾರೆ. ಏಕ ಅಂದರೆ ಒಬ್ಬ ಆತ್ಮ ಅಂತ, ಏಕ ಅಂದರೆ ಸರ್ವೋತ್ತಮ ಅಂತ. ಒಂದಿಲ್ಲದೆ ಯಾವ ಸಂಖ್ಯೆಯೂ ಹೊರಡೋದಿಲ್ಲ ಅಲ್ವಾ? ಒಂದಿದ್ರೆ 0ಗೆ ಬೆಲೆ, ಒಂದಿಲ್ಲದೆ ಇದ್ರೆ 0ಗೂ ಬೆಲೆ ಇಲ್ಲ. ಅನೇಕರು ಹೇಳ್ತಾರೆ 0 ಇಲ್ಲದೆ ಇದ್ರೆ 1ಕ್ಕೆ ಬೆಲೆ ಇಲ್ಲ ಅಂತ. ಒಂದಿಲ್ಲದೆ ಇದ್ರೆ 0ಗೇನು ಬೆಲೆ? ಅದರಿಂದ ಏಕ ಅಂದರೆ ಪರಮಾತ್ಮ ಸರ್ವೋತ್ತಮ, ಅವನೇ ಆತ್ಮ ಅಂದರೆ ಸರ್ವೋತ್ತಮನಾದ ಸ್ವಾಮಿ ಅಂತರ್ಥ. ಏಕಾತ್ಮ ಹರಿರುದ್ದಿಷ್ಟ ಪ್ರಧಾನತ್ವಾತ್ ಸಮಸ್ತಶಃ ಅಂತಾರೆ. ನಾಡಿಗಳಲ್ಲಿ ಸುಷುಮ್ನಾ ನಾಡಿ ಸರ್ವಶ್ರೇಷ್ಠ. ಯಾಕೆಂದರೆ ಸುಷುಮ್ನಾ ನಾಡಿಯಲ್ಲಿ
ಜೀವನನ್ನು ಕರ್ಕೊಂಡು ಬಂದು ಅಲ್ಲೇ ಇರ್ತಾನೆ ಜೀವ. ಉದಾನ ವಾಯುವನ್ನು ನಾಭಿಯಿಂದ ಎಳ್ಕೊಂಡು ಬಂದು ವಕ್ಷಸ್ಥಳಕ್ಕೆ, ಅಲ್ಲಿಂದ ಕಂಠಕ್ಕೆ, ಅಲ್ಲಿಂದ ತಾಲುವಿಗೆ, ಅಲ್ಲಿಂದ ಭ್ರೂಮಧ್ಯ ಪ್ರದೇಶಕ್ಕೆ, ಅಲ್ಲಿಂದ ಸುಷುಮ್ನಾ ನಾಡಿಯ ಮೂಲಕವಾಗಿ ಬ್ರಹ್ಮರಂಧ್ರದಿಂದ ಹೊರಗೆ ದೇಹವನ್ನು ಬಂದರೆ, ಜೀವ ಬಂದರೆ, ಆಗ ಅವನಿಗೇನಾಗತ್ತೆ, ಅರ್ಚಿರಾದಿ ಮಾರ್ಗದಿಂದ ಜ್ಞಾನಿ ಮೋಕ್ಷವನ್ನು ಪಡೆಯುತ್ತಾನೆ. ಬೇರೆ ನಾಡಿಗಳಲ್ಲಿ ಉತ್ಕ್ರಮಣವಾದರೆ, ಅಂದರೆ ದೇಹದಿಂದ ವಾಯು ಜೀವ ಹೊರಗೆ ಬಂದರೆ ಬೇರೆ ಲೋಕಗಳು ಮಾತ್ರ ಸಿಗತ್ತೆ. ತಯೋರ್ಧ್ವಮಾಯನ್ನಮೃತತ್ವಮೇತಿ ವಿಶ್ವಗನ್ಯಾ ಉತ್ಕ್ರಮಣೇ ಭವಂತಿ ಅಂತ ಷಟ್ಪ್ರಶ್ನೋಪನಿಷತ್ತಲ್ಲಿ ಇದು ಸ್ಪಷ್ಟವಾಗಿ ಹೇಳ್ತಾರೆ. ಸರ್ವಶ್ರೇಷ್ಠವಾದ ಈ ಸುಷುಮ್ನೆಯಲ್ಲಿರ್ತಕ್ಕಂಥ ಸರಸ್ವತಿ ನದ್ಯಭಿಮಾನಿ ದೇವತೆ ನದಿ ತಾರತಮ್ಯದಲ್ಲಿ ಗಂಗಾ ಗೋದಾವರಿಯಲ್ಲಿರುವ ಕೃಷ್ಣೆಯರ ಅನಂತರ ಕಾವೇರಿಗೆ ಸಮಳಾಗಿ ಬರ್ತಾಳೆ ಸರಸ್ವತಿ. ಶ್ರೀಹರಿ ಸರ್ವಶ್ರೇಷ್ಠನಾದ ಗಂಗೆಯಲ್ಲಿರಲಿ, ತೀರ್ಥಗಳಲ್ಲಿ ನದಿಗಳಲ್ಲಿ ಕೊನೆಯದಾದ ತಾಮ್ರಪರ್ಣಿ, ಭೀಮರತಿ, ಮಲಾಪಹಾರಿ ಮುಂತಾದ ನದಿಗಳ ತಾರತಮ್ಯದಲ್ಲಿ ಕೊನೆಗೆ ಬರುವ ನದಿಗಳಲ್ಲೇ ಇರಲಿ, ಎಲ್ಲ ಕಡೆಯಲ್ಲಿದ್ದರೂ ಪರಮಾತ್ಮ ಸರ್ವೋತ್ತಮನೇ. ನಾಯಿಯಲ್ಲಿ ಪರಮಾತ್ಮ ಇದ್ದಾನೆ, ಕಡಿಮೆ ಪರಮಾತ್ಮ. ಮನುಷ್ಯರಲ್ಲಿ ಪರಮಾತ್ಮ, ಪಂಡಿತರಲ್ಲಿ ಪರಮಾತ್ಮ ಇದ್ದಾನೆ, ಉತ್ತಮ ಅಂತಿಲ್ಲ. ದೇವರಿಗೆ ಉತ್ತಮತ್ವ ನೀಚತ್ವ ಇಲ್ಲ. ಅದನ್ನೇ ಹೇಳಿದ್ದು. ಅದನ್ನು ಅರ್ಥ ಮಾಡಿಕೊಂಡಿಲ್ಲ ಭಗವದ್ಗೀತೆಯನ್ನು ಓದಿದ ರಾಜಕಾರಣಿಗಳು. ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನ ಅಂತಂದರೆ, ಸಮ ಅಂದರೆ ಪರಮಾತ್ಮನಿಗೆ ಹೆಸರು. ಎಲ್ಲರಲ್ಲೂ ದೇವರನ್ನು ಕಾಣುತ್ತಾರೆ ಜ್ಞಾನಿಗಳು ಅಂತ ಹೇಳಿದರು. ಎಲ್ಲರೂ ಒಂದಾಗಿ ಕಾಣುತ್ತಾರೆ ಅಂತಲ್ಲ. ಎಲ್ಲರೂ ಒಂದಾಗಿ ಯಾಕೆ ಕಾಣುತ್ತಾರೆ? ಹೆಂಗಾಗತ್ತೆ? ಹೆಂಗೆ? ಅವರಿಗೆ ಕಾಣಲಿಕ್ಕೆ ಬರಲ್ಲ. ಆದ್ದರಿಂದ ಪರಮಾತ್ಮ ಯಾರಲ್ಲೇ ಇರಲಿ, ಹೇಗೇ ಇರಲಿ, ಅವನು ಸರ್ವೋತ್ತಮನೇ, ಏಕಾತ್ಮ ಅಂತಲೇ ಕರೆಸಿಕೊಳ್ತಾನೆ. ಸುಷುಮ್ನದೊಳಗೆ ಏಕಾತ್ಮ ನೆನೆಸುವನು ಅಂತ ದಾಸರಾಯರು ಇದನ್ನು ಹೇಳ್ತಾರೆ. ಪರಮಾತ್ಮ ಎಲ್ಲೇ ಇದ್ದರೂ ಕೂಡ ಅವನಿಗೆ ಅದರಿಂದ ಕಮ್ಮಿ ಇಲ್ಲ ಅಂತ ಬ್ರಹ್ಮಸೂತ್ರ ಹೇಳುತ್ತೆ. ಓಂ ನಸ್ಥಾನತೋಪಿ ಪಯಸ್ಯೋಭಯಲಿಂಗಂ ಸರ್ವತ್ರ ಹಿ ಎಂಬತಕ್ಕಂಥ ಸೂತ್ರವೂ ಕೂಡ ಅದನ್ನೇ ಹೇಳ್ತಾ ಇದೆ. ಪರಮಾತ್ಮನಿಗೆ ಅವನ ರೂಪಗಳಲ್ಲಿ ಸ್ಥಾನದಿಂದ ಭೇದ ಇಲ್ಲ. ಅವನಿಗೆ ಭೇದ ತಾರತಮ್ಯ ಪರಮಾತ್ಮನಿಗಿಲ್ಲ. ಆದ್ದರಿಂದ ಅವನಿಗೆ ಬ್ರಹ್ಮಸೂತ್ರ ಹೀಗೆ ಓಂ ನಸ್ಥಾನತೋಪಿ ಪರಸ್ಯೋಭಯಲಿಂಗಂ ಸರ್ವತ್ರ ಹಿ ಎಂಬತಕ್ಕಂಥ ಸೂತ್ರ ಇದನ್ನು ನಿರ್ಧಾರ ಮಾಡಿದೆ ಪರಮಾತ್ಮನ ಬಗ್ಗೆ. ವಿಜಯದಾಸರ ಸುಳಾದಿಯ ಪ್ರಕಾರವಾಗಿ ನಾಡಿಗಳು, ನದಿಗಳು, ಇಂದ್ರಿಯಗಳಲ್ಲಿ ಯಾವ್ಯಾವ ನದಿ ಇರುತ್ತೆ ಅಂತ ತಿಳಿಯೋಣ. ಇದು ನಾಡಿ ನದಿ. ಸುಷುಮ್ನಾ ನಾಡಿಯಲ್ಲಿ ಸರಸ್ವತಿ ನದಿ ಇದ್ದಾಳೆ. ಸ್ಥಾನ ಬಂದು ಬ್ರಹ್ಮರಂಧ್ರ ಇಂದ್ರಿಯ. ಇಡ ನಾಡಿಯಲ್ಲಿ ಗಂಗಾದೇವಿ ಇದ್ದಾಳೆ. ಎಡಮೂಗಿನ ಹೊರಳೆಯಲ್ಲಿದ್ದಾಳೆ ಗಂಗಾದೇವಿ. ಪಿಂಗಳ ಅವಳಿರುವ ಸ್ಥಾನ ಪಿಂಗಳ, ಅಲ್ಲಿ ಯಮುನಾ ನದಿ ಇದೆ. ಬಲಮೂಗಿನ ಹೊರಳೆಯಲ್ಲಿ ಗಾಂಧಾರಿ ಅದೊಂದು ನಾಡಿ, ಅಲ್ಲಿ ಕಾವೇರಿ ನದಿ ಇದ್ದಾಳೆ. ಬಲಗಣ್ಣಲ್ಲಿ ಕಾವೇರಿ ಇದ್ದಾಳೆ. ಹಸ್ತಿನಿ ಅಂತ ಒಂದು ನಾಡಿ, ಅಲ್ಲಿ ಸಿಂಧು ನದಿ ಇದೆ. ಇವತ್ತು ತುಂಬ ದೂರದಲ್ಲಿದೆ ಬ್ರಹ್ಮಪುತ್ರ, ಸಿಂಧು ಇವೆಲ್ಲ. ಅದು ಎಡಗಣ್ಣಲ್ಲಿದ್ದಾಳೆ. ಅಲಂಬುಸ ಅಂತ ಒಂದು ನದಿ, ಒಂದು ನಾಡಿ, ಅಲ್ಲಿ ತಾಮ್ರಪರ್ಣಿ ನದಿ ಇದೆ. ಬಲಗಿವಿಯಲ್ಲಿ ಇಂದ್ರಿಯದಲ್ಲಿದ್ದಾರೆ. ಪೂರ್ಣ ಅಂತ ಒಂದು ನಾಡಿ, ಅಲ್ಲಿ ಪಯಸ್ವಿನಿ ಅಂತ ಪಯಸ್ವಿನಿ ಎಂಬತಕ್ಕಂಥವಳಿದ್ದಾಳೆ. ಆ ಪಯಸ್ವಿನಿ ಎಂಬತಕ್ಕಂಥವಳು ಆ ನಾಡಿ ನದಿಯಲ್ಲಿ ತಾನಿರತಕ್ಕಂಥವಳಾಗಿದ್ದಾಳೆ. ಆ ಪಯಸ್ವಿನಿ ಎಂಬತಕ್ಕಂಥವಳು ಎಡಗಿವಿಯಲ್ಲಿ ತಾನಿರ್ತಾಳೆ. ಸರಸ್ವತಿ ಅಂತ ಸರಸ್ವತಿ ನದಿ, ಆ ಸರಸ್ವತಿ ಅಂತ ಒಂದು ನಾಡಿ, ಅಲ್ಲಿ ಗಂಡಕಿ ನದಿ ಇದೆ. ಅವಳು ನಾಲಿಗೆಯಲ್ಲಿದ್ದಾಳೆ. ಕುಹು ಎಂಬತಕ್ಕಂಥ ನಾಡಿ, ಸೋಮನಂದಿನಿ ಅಂತ ಒಂದು ನದಿ, ಅವಳು ಗುದದಲ್ಲಿ ಮಲವಿಸರ್ಜನೆ ಜಾಗದಲ್ಲಿದ್ದಾಳೆ. ವಾರುಣಿ ಒಂದು ನಾಡಿ, ಅಲ್ಲಿ ಗೋದಾವರಿ ನದಿ ಇದೆ. ಉಪಸ್ಥದಲ್ಲಿದ್ದಾಳೆ ನಮ್ಮ ದೇಹದಲ್ಲಿ. ನಂದ ಎಂಬತಕ್ಕಂಥ ಒಂದು ನಾಡಿಯಲ್ಲಿ ಕೃಷ್ಣವೇಣಿ ಲಿಂಗದ ಮೂಲದಲ್ಲಿದ್ದಾಳೆ. ಶಂಖಿನಿ ಎಂಬತಕ್ಕಂಥ ಒಂದು 12ನೇ ನಾಡಿ, ತಪತಿ ನದಿ ಇದೆ. ಕಂಠಮಣಿ ಎಂಬತಕ್ಕಂಥ ಜಾಗದಲ್ಲಿ ಇವರಿದ್ದಾರೆ. ಹೀಗೆ ಈ ನಾಡಿ ನದಿಗಳು ಏನಿದ್ದಾವಲ್ಲ, 2 ದಶನಾಡಿಗಳೊಳಗೆ ಇದಕ್ಕೆ ಕಾರಣವೆಣಿಸುವವು 2 ದಶನಾಡಿಗಳು. ಇದಕ್ಕೆ ಕಾರಣವೆನಿಸುವವು 2 ದಶನಾಡಿಗಳೊಳಗೆ
ಸುರನದಿಯ ಮೊದಲಾದ ಮಲತೀರ್ಥಗಳಿಗವು ಕರ್ಣದಲ್ಲಿ ಪದುಮನಾಭನು ಕೇಶವಾದಿ ದ್ವಿದಶ ರೂಪದಲ್ಲಿಪ್ಪನಲ್ಲತಿ ಮೃದುಳವಾದ ಸುಷುಮ್ನದೊಳಗೆ ಏಕಾತ್ಮ ನೆನೆಸುವನು. ಇದಾದ ಮೇಲೆ ಮುಂದಿನ ಪದ್ಯದಲ್ಲಿ ಮತ್ತು ಇನ್ನಷ್ಟು ವಿಚಾರವನ್ನು ಹೇಳ್ತಾರೆ. ಇಷ್ಟಾದ ಮೇಲೆ ಪರಮಾತ್ಮ ಸುಷುಮ್ನಾದಿ ನಾಡಿಗಳಲ್ಲಿ ಯಾವ್ಯಾವ ದೇವತೆಗಳು ಮತ್ತೆ ಇರ್ತಾರೆ ಎಂಬುದನ್ನು ಮತ್ತೆ ಹೇಳ್ತಾ ಇದ್ದಾರೆ. ಏನು ಮಾಡ್ತಾನೆ ಪರಮಾತ್ಮ? ವಿಶ್ವನಾಮಕನಾದ ಪರಮಾತ್ಮ ವಿಶ್ವವ್ಯಾಪನಾದವನು ಅಂತ ಅದನ್ನು ಹೇಳ್ತಾ ಇದ್ದಾರೆ. ಆಮ್ನಯ ಪ್ರತಿಪಾದ್ಯ ಶ್ರೀ ಪ್ರದ್ಯುಮ್ನ ದೇವನು ದೇಹದೊಳಗೆ ಸುಷುಮ್ನಾದಿ ಇಡಾ ಪಿಂಗಳದಿ ವಿಶ್ವಾದಿ ರೂಪದಲ್ಲಿ ನಿರ್ಮಲಾತ್ಮನು ವಾಣಿವಾಯು ಚತುರ್ಮುಖರೊಳಗಿದ್ದಖಿಲ ಜೀವರ ಕರ್ಮಗುಣವನುಸರಿಸಿ ನಡೆವನು ವಿಶ್ವವ್ಯಾಪಕನು. ಈ ನ್ಯಾಯವಾಗಿ ಆಮ್ನಾಯ ಅಂತ ಹೇಳಬೇಕಾಗಿತ್ತು. ಛಂದಸ್ಸಿಗೋಸ್ಕರವಾಗಿ ಆಮ್ನಯ ಅಂತ ಹ್ರಸ್ವ ಮಾಡಿದ್ದಾರೆ, ಅದೇನು ತೊಂದರೆ ಇಲ್ಲ. ಆಮ್ನಯ ಪದಚ್ಛೇದ ಪ್ರತಿಪಾದ್ಯ ಶ್ರೀ ಪ್ರದ್ಯುಮ್ನ ದೇವನು ದೇಹದೊಳಗೆ ಸುಷುಮ್ನದಿ ಇಡಾಪಿಂಗಳದಿ ವಿಶ್ವಾದಿ ರೂಪದಲ್ಲಿ ನಿರ್ಮಲಾತ್ಮನು ವಾಣಿ ವಾಯು ಚತುರ್ಮುಖರೊಳಗೆ ಇದ್ದು ಅಖಿಲ ಜೀವರ ಕರ್ಮ ಗುಣವನ್ನು ಅನುಸರಿಸಿ ನಡೆವನು ವಿಶ್ವವ್ಯಾಪಕನು. ವೇದ ಪ್ರತಿಪಾದ್ಯನಾದ ಶ್ರೀ ಪ್ರದ್ಯುಮ್ನ ದೇಹದೊಳಗೆ ಸುಷುಮ್ನ ನಾಡಿಯಲ್ಲಿ ಇಡಾಪಿಂಗಳ ನಾಡಿಗಳಲ್ಲಿ ವಿಶ್ವಾದಿ ರೂಪಗಳಿಂದಲೂ ಇದ್ದು ನಿರ್ಮಲಾತ್ಮನಾಗಿರ್ತಾನೆ. ಇರುವ ದೇವರಿಗೆ ಯಾವುದೇ ವಿಧವಾದ ಅವನಿಗೆ ಮಲ ಅಂಟೋದಿಲ್ಲ, ಆದ್ದರಿಂದ ಅವನು ನಿರ್ಮಲಾತ್ಮನಾಗಿರ್ತಾನೆ. ವಾಣಿ ಅಂದರೆ ಸರಸ್ವತಿ, ವಾಯು ಅಂದರೆ ಮುಖ್ಯ ಪ್ರಾಣದೇವರು ಚತುರ್ಮುಖರಲ್ಲಿ ಇದ್ದು ಅಖಿಲ ಜೀವರ ಕರ್ಮ ಗುಣಗಳನ್ನು ಅನುಸರಿಸಿ ಪರಮಾತ್ಮ ನಡೆಯುತ್ತಾನೆ. ವಿಶ್ವವ್ಯಾಪಕ ಪರಮಾತ್ಮ. ಆಮ್ನೇಯ ಪ್ರತಿಪಾದ್ಯ ಶ್ರೀ ಪ್ರದ್ಯುಮ್ನ ದೇವನು ವೇದ ಪ್ರತಿಪಾದ್ಯನಾಗಿರ್ತಕ್ಕಂತಹ ಪ್ರದ್ಯುಮ್ನ ದೇವರು ದೇಹದೊಳಗೆ ನಿಯಾಮಕನಾಗಿ ಅಂತರ್ಗತನಾಗಿದ್ದಾನೆ. ದೇಹದ ಒಳಗೆ ನಿಯಾಮಕನಾಗಿದ್ದಾನೆ. ನಮಗೆ ಕೆಲವರೆಲ್ಲ ರಾಜರುಗಳು ಇವರೆಲ್ಲ ಏನು ಮಾಡ್ತಾರೆ, ಹೊರಗಡೆಯಿಂದ ನಿಯಾಮಕರಾಗಿರ್ತಾರೆ, ಕಂಟ್ರೋಲ್ ಮಾಡ್ತಾರೆ. ನಮ್ಮ ಒಳಗಡೆ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ನೀವು ಒಳಗಡೆ ಇದೇ ರೀತಿ ಭಗವಂತನ ಚಿಂತನೆ ಮಾಡಬೇಕು ಇವೆಲ್ಲ ಹೇಳಲಿಕ್ಕಾಗಲ್ಲ. ಹೊರಗಡೆಯಿಂದ ಒನ್ ವೇನಲ್ಲಿ ಬರಬೇಡ್ರಿ, ಟ್ಯಾಕ್ಸ್ ಕಟ್ರಿ, ಇದನ್ನೆಲ್ಲ ಹೇಳೋ ರಾಜರುಗಳಿದ್ದಾರೆ. ಆದರೆ ನಮ್ಮ ಪರಮಾತ್ಮ ವೇದ ಪ್ರತಿಪಾದ್ಯನಾದ ಪರಮಾತ್ಮ ದೇಹದೊಳಗೂ ನಿಯಾಮಕನಾಗಿದ್ದಾನೆ, ಪ್ರಪಂಚದ ಒಳಗೂ ನಿಯಾಮಕನಾಗಿದ್ದಾನೆ, ಅಂತರ್ಗತನಾಗಿದ್ದಾನೆ. ವೇದಮಂತ್ರ ಹಾಗೇ ಹೇಳುತ್ತೆ, ವಿಷ್ಣುರ್ಯೋನಿಂ ಕಲ್ಪಯತು ತುಷ್ಟಾರೂಪಾಣಿ ವಿಂಶತು ಆಸಿಂಚತು ಪ್ರಜಾಪತಿರ್ಧಾತಾ ಗರ್ಭಂ ದಧಾತು ತೇ. ವಿಷ್ಣುನಾಮಕ ಪರಮಾತ್ಮ ಒಳಗಿರ್ತಾನೆ. ಅವನು ಗರ್ಭಕೋಶವನ್ನು ಶುದ್ಧೀಕರಿಸಿ ಗರ್ಭಧಾರಣೆ ಮಾಡಲಿಕ್ಕೆ ಶಕ್ತಿ ಕೊಡಲಿ ಅಂತ ತೊಷ್ಟ್ರು ಶಿಶುವಿನ ಶರೀರವನ್ನು ಬೆಳೆಸಲಿ, ಪ್ರಜಾಪತಿ ಗರ್ಭಾಧಾನವನ್ನು ಮಾಡಲಿ, ಪ್ರಸವ ಕಾಲದಲ್ಲಿ ಸುಖಪ್ರಸವ ಮಾಡಿಸಲಿ, ಧಾತೃ ಗರ್ಭಪಾತವಾಗದಂತೆ ಕಾಪಾಡಲಿ. ಇದೊಂದು ವಾಮದೇವ ಯಜ್ಞ, ಸ್ತ್ರೀ ಪುರುಷರ ಮೇಲನ. ಈ ವಾಮದೇವ ಯಜ್ಞ ರೂಪವಾದ ಗರ್ಭಾಧಾನ ಕಾಲದಲ್ಲಿ ತನ್ನ ಹೆಂಡತಿಯ ಮೈಯನ್ನು 3 ಬಾರಿ ಸವರಿ ಈ ಮಂತ್ರವನ್ನು ಹೇಳಬೇಕು. ಯಾರು ಹೇಳಿಕೊಡ್ತಾರೆ? ಯಾರಿಗೂ ಈ ಗರ್ಭದ ಶುದ್ಧಿ, ಗರ್ಭಾಧಾನದ ಕ್ರಮ, ಅಲ್ಲಿ ಭಗವಂತನ ಚಿಂತನೆ ಎಲ್ಲಿ ಬರಬೇಕು ಹೇಳ್ರಿ? ಅದೆಲ್ಲ ಹೇಳಿಕೊಟ್ಟು ಕಳಿಸಿದ್ದ ಗಾಂಧಾರಿ ಸೊಸೆಯಂದ್ರಿಗೆ ಹೇಳಿದ್ರು, ಹೆದರ್ಕೊಂಡು ಮರೆತು ಹೋಗ್ಬಿಟ್ರು. ಇಲ್ಲಿ ನಮಗೆ ಸ್ವಾತಂತ್ರ್ಯ ಇದೆ, ಜ್ಞಾನ ಇಲ್ಲ, ಒಳ್ಳೆ ಮಕ್ಕಳಾಗಬೇಕು ಅಂದರೆ ಹೆಂಗಾಗತ್ತೆ? ಇಲ್ಲಿ ವಿಷ್ಣು, ತ್ವಷ್ಟೃ, ಪ್ರಜಾಪತಿ, ಧಾತೃ ಶಬ್ದಗಳಿಂದ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧರೇ ಕರೆಸಿಕೊಳ್ಳುತ್ತಾರೆ. ಅದರಿಂದ ಪ್ರಜಾಪತಿ ಅಂತಂದರೆ ಪ್ರದ್ಯುಮ್ನ, ಅವನಿಲ್ಲಿ ಆಮ್ನಯ ಪ್ರತಿಪಾದ್ಯ. ಇದೆಲ್ಲ ಮತ್ತೂ ಒಂದಿಷ್ಟು ಹೇಳ್ತಾರೆ. ಪುರುಷನ ಶರೀರದೊಳಗೆ ಅವನ ಶುಕ್ರದಲ್ಲಿ ಜೀವಾತ್ಮನೊಂದಿಗೆ ಪರಮಾತ್ಮ ಸಂಕರ್ಷಣ ರೂಪಿ 3 ತಿಂಗಳ ಕಾಲ ಪ್ರದ್ಯುಮ್ನ ಗರ್ಭದಂತೆ ಧರಿಸಿ ತಾನು ಪೋಷಣೆ ಮಾಡುತ್ತಾನೆ. ಬಳಿಕ ಗರ್ಭಾಧಾನ ಕಾಲದಲ್ಲಿ ಶುಕ್ರವನ್ನು ಸ್ತ್ರೀಯ ಗರ್ಭಕೋಶದಲ್ಲಿ ತಾನು ಸುರಿಸ್ತಾನೆ. ಮುಂದೆ ನವಮಾಸ ತುಂಬಿದಾಗ ಪ್ರಸವ ಕಾಲದಲ್ಲಿ ಸುಖಪ್ರಸವವನ್ನು ಅವನೇ ಉಂಟು ಮಾಡುತ್ತಾನೆ. ಪುರುಷ ಶುಕ್ರವನ್ನು ತನ್ನ ಶರೀರದಿಂದ ಹೊರಗೆ ಸ್ತ್ರೀಯ ಗರ್ಭಕೋಶದಲ್ಲಿ ಆಧಾನ ಮಾಡುವಾಗ ಅದೊಂದು ಪ್ರಸವ ಪರಮಾತ್ಮನಿಗೆ.
ಆದ್ದರಿಂದ ಪರಮಾತ್ಮನಿಗೆ ಪ್ರಸವಿಸುವುದರಿಂದಲೇ ಪುರುಷ ಸವಿತಾ ಅಂತವನಿಗೆ ಹೆಸರು ಅಂತಾರೆ ವ್ಯಾಖ್ಯಾನಕಾರರು. ಈ ಪ್ರಸವದಲ್ಲಿ ಶುಕ್ರದಲ್ಲಿ ಜೀವನ ಜೊತೆಗೆ ಇರತಕ್ಕಂತಹ ಸಂಕರ್ಷಣ ಜನ್ಮ ಪಡೆಯುತ್ತಾನೆ. ಇದು ದೇವರಿಗೆ ಮೊದಲನೆಯ ಜನ್ಮ. ಷೋಡಶಿಯಲ್ಲಿ ಅರಣ್ಯಕಾಚಾರ್ಯರು ದೇವರ ಜನ್ಮಗಳ ಬಗ್ಗೆ ಬಹಳ ಸುಂದರವಾಗಿ ವರ್ಣನೆ, ಉಪನಿಷತ್ತನ್ನು ಹಾಗೆ ಸರಳವಾದ ಸಂಸ್ಕೃತದ ಭಾಷೆಯಲ್ಲಿ ವರ್ಣನೆ ಮಾಡಿಕೊಟ್ಟಿದ್ದಾರೆ. ಇನ್ನು ಜನ್ಮದಾತನಾದ ಪುರುಷನಲ್ಲಿರತಕ್ಕಂಥ ಪ್ರದ್ಯುಮ್ನ ಹುಟ್ಟಿಸ್ತಾನೆ, ಸಂಕರ್ಷಣ ಹುಟ್ಟುತ್ತಾನೆ. ಅದಕ್ಕೆ ಮನೆಯಲ್ಲಿ ಸಂಭ್ರಮ, ಜಾಂಟೆ ಬಾರಿಸೋದು. ಮಗು ಹುಟ್ಟಿದಾಗ ಯಾಕೆ ಸಂಭ್ರಮ ಅಂದರೆ ಯಾವುದೋ ಜೀವ ಹುಟ್ಟಿದ್ದಲ್ಲ, ಜನ್ಮ ಇಲ್ಲದೆ ಇದ್ದವನು ಹುಟ್ಟಿದ್ದಾನಾದ್ರಿಂದ ಅದಕ್ಕೆ ಉತ್ಸವ. ಮನೆಯಲ್ಲಿ ನಮಗೆ ಜನ್ಮ ಇದ್ದೇ ಇದೆ, ನಾವು ಹುಟ್ಟೋದೇನು, ಹುಡ್ತಲೇ ಇರ್ತೀವಿ, ಬಾರಿ ಬಾರಿ ಹುಡ್ತಲೇ ಇರ್ತೀವಿ, ಸಾಯ್ತಲೇ ಇರ್ತೀವಿ, ದೇಹ ಬಂದು ಹೋಗುತ್ತೆ. ಅಜನು ಜನದಂತೆ ಜನಿಸಿದನು ಅಂತಾರೆ ಜಗನ್ನಾಥದಾಸರು. ಜನ್ಮರಹಿತನಾದ ಪರಮಾತ್ಮ ಜನ್ಮ ಇಲ್ಲದೇ ಇದ್ದರೂ, ಕರ್ಮರಹಿತನಾದರೂ, ತ್ರಿಗುಣರಹಿತನಾದರೂ ನಮಗೋಸ್ಕರವಾಗಿ ನಮ್ಮ ಜೊತೆಯಲ್ಲಿ ಬರ್ತಾನೆ. ತಾಯಿಯ ಗರ್ಭದ ದುಃಖ ಅವನಿಗಿಲ್ಲ, ತಂದೆಯ ಪುರುಷ ರೇತಸ್ಸಿನ ಸಂಪರ್ಕ ಅವನಿಗಿಲ್ಲ. ಅಂಥ ಪರಮಾತ್ಮನಿಗೆ ಅವನಿಗೆ ಹುಟ್ಟುತ್ತಾನೆ ಅಂತ ಹೇಳ್ತಾರಾ? ಹುಟ್ಟಿದಂತೆ ತೋರಿಸಿಕೊಳ್ಳುತ್ತಾನೆ ಪರಮಾತ್ಮ. ಒಬ್ಬನೇ ಪರಮಾತ್ಮ, ಸಂಕರ್ಷಣನೂ ಅವನೇ, ಪ್ರದ್ಯುಮ್ನೂ ಅವನೇ. ತಾನೇ ಹುಟ್ಟುತ್ತಾನೆ, ತಾನೇ ಹುಟ್ಟಿಸ್ತಾನೆ ಅಂತಾಯಿತು. ಆಳರಸು ತಾನಾಗಿ ಕೇಳಿ ಕೇಳಿಸಿ, ನೋಡಿ ನೋಡಿಸಿ, ನುಡಿದು ನುಡಿಸುವನು ಅಂತ ಹಿಂದಿನ ಪದ್ಯದಲ್ಲಿ ಹೇಳಿದ್ರಲ್ಲ, ಅದನ್ನೇ ಹೀಗೆ ಹೇಳ್ತಾ ಇದ್ದಾರೆ. ಬಿಂಬನಾದ ಪ್ರದ್ಯುಮ್ನ ತಾನು ಹುಟ್ಟುವ ಮೂಲಕವಾಗಿ ತನ್ನನ್ನು ಹುಟ್ಟಿಸಿಕೊಂಡು ಜೊತೆಯಲ್ಲಿ ಪ್ರತಿಬಿಂಬನಾದ ಜೀವನನ್ನು ಹುಟ್ಟಿಸ್ತಾನೆ. ಅದಕ್ಕೆ ಬಿಂಬ ತಾನೇ ಹುಟ್ಟುತ್ತಾನೆ. ಜೀವ ತಾನಾಗಿ ಹುಟ್ಟಲಿಕ್ಕೆ ಜೀವನಿಗೆ ಯೋಗ್ಯತೆ ಇಲ್ಲ. ಜೀವ ಸ್ವತಂತ್ರವಾಗಿ ತಂದೆಯ ಗರ್ಭಕ್ಕೆ ಬಂದಾಗಲಿ, ಮಳೆಯ ನೀರಿನಲ್ಲಾಗಲಿ, ಮೇಘಮಂಡಲದಲ್ಲಾಗಲಿ, ಸಸ್ಯದಲ್ಲಾಗಲಿ, ಪುರುಷನ ಗರ್ಭದಲ್ಲಾಗಲಿ ಅವನಿಗಿರಲಿಕ್ಕಾಗಲ್ಲ. 3 ತಿಂಗಳು ಇಟ್ಟ ಮೇಲೆ ಸ್ತ್ರೀ ಗರ್ಭ ಪ್ರವೇಶವನ್ನು ಪರಮಾತ್ಮ ಮಾಡಿಸ್ತಾನೆ. ಆದ್ದರಿಂದ ಪ್ರತಿಬಿಂಬ ಅಶಕ್ತನಾದ್ದರಿಂದ ಬಿಂಬನಾದ ಪರಮಾತ್ಮನೇ ಈ ಎಲ್ಲ ಕೆಲಸವನ್ನು ಮಾಡಿಸ್ತಾನೆ. ಆದ್ದರಿಂದ ಮಕ್ಕಳಾಗಬೇಕು ಅಂತ ನಾವು ಯಾರನ್ನು ಕೇಳಬೇಕಾಗಾರೆ? ಹೆಂಡತಿನ ಬೈಬೇಕಾ, ಗಂಡನ ಬೈಬೇಕಾ? ನಿಮ್ಮ ಮನೇಲಿ ಮಕ್ಕಳೇ ಆಗಿಲ್ಲ, ತುಂಬ ಮಕ್ಕಳಾಗಿದ್ದಾರೆ ಅಂತ ಯಾರನ್ನು ಬೈಬೇಕು? ಯಾರು ಬೈಗಳ ಕಾರಣವಲ್ಲ. ಪರಮಾತ್ಮ ಸರ್ವಶಕ್ತನಾದ ಬಿಂಬನಾದ ಪರಮಾತ್ಮನೇ ಎಲ್ಲರ ಒಳಗಿದ್ದು ತಾನು ಜನ್ಮಾದಿಗಳನ್ನು ನಮಗೆ ಕೊಡ್ತಾ ಇದ್ದಾನೆ. ತಾನು ನಮ್ಮ ಜನ್ಮದಲ್ಲಿ ನಮ್ಮ ಜೊತೆಗೆ ಹುಡ್ತಾ ಇದ್ದಾನೆ, ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ದೇಹದೊಳಗೆ ಸುಷುಮ್ನದಿ ಇಡಾ ಪಿಂಗಳದಿ ವಿಶ್ವಾದಿ ರೂಪದಲ್ಲಿ ಪರಮಾತ್ಮ ಮುಂದೇನು ಮಾಡ್ತಾ ಇದ್ದಾನೆ? 5ನೇ ತಿಂಗಳಲ್ಲಿ ಗರ್ಭಕೋಶದಲ್ಲಿ ಬೆಳೆಯತಕ್ಕಂಥ ಶಿಶು ಶರೀರದಲ್ಲಿ ಸಂಕರ್ಷಣನಿಗೆ ಅನ್ನಪಾನದ ಇಚ್ಛೆ ಬರುತ್ತೆ. ತಾನು ಊಟ ಮಾಡಬೇಕು ಅಂತ ಇಷ್ಟಪಡ್ತಾನೆ. ಬಂದಾಗ ಶರೀರದಲ್ಲಿ ಅನ್ನರಸ ಪ್ರವಾಹವಾಗುವುದಕ್ಕಾಗಿ ಮೂಲಾಧಾರದಿಂದ ಬ್ರಹ್ಮರಂಧ್ರ ಪರ್ಯಂತರವಾಗಿ ಬ್ರಹ್ಮನ ಸುಷುಮ್ನಾ ನಾಡಿಯ ಎಡಬಲಗಳಲ್ಲಿ ಇಡಾಪಿಂಗಳ ನಾಡಿಗಳು ಆಗುಂಟಾಗತ್ತೆ. 6ನೇ ತಿಂಗಳಲ್ಲಿ ತಾಯಿಯ ಗರ್ಭದಿಂದ ಶಿಶುವಿನ ನಾಭಿ ಪರ್ಯಂತರವಾಗಿ ಆಪ್ಯಾಯನಿ ಎಂಬತಕ್ಕಂಥ ಒಂದು ಹೊಸದಾದ ಇದ್ದು ಹೋಗುವ ಒಂದು ನಾಡಿಯನ್ನು ಪ್ರತಿಗರ್ಭಧಾರಣೆ ಮಾಡುವಾಗಲೂ ಅದು ಬರುತ್ತೆ, ಹೋಗ್ತಾ ಇರುತ್ತೆ, ಬಳ್ಳಿಯಂತೆ ಹರಡುತ್ತೆ. ಈಗೆಲ್ಲ ನೀವು ಯೂಟ್ಯೂಬಲ್ಲಿ ಇದೆಲ್ಲ ನೋಡ್ಬೋದು. ತಾಯಿ ಗರ್ಭದಲ್ಲಿ ಮಗು ಹೇಗಿರುತ್ತೆ, ಹುಟ್ಟುವಾಗ ಹೇಗಿರುತ್ತೆ, ಹುಟ್ಟಿದ ಮೇಲೆ ಹೇಗಿರುತ್ತೆ, ಹುಟ್ಟಿದಾಗ ಯಾವ ಕರಳನ್ನು ಹಾಕ್ಕೊಂಡಿರ್ತದೆ, ಆಪ್ಯಾಯಿನಿ ನಾಡಿಯನ್ನು ಹೊರಗೆ ಬಂದಿರುತ್ತೆ. ಆ ನಾಡಿಯನ್ನು ಇವತ್ತು ಪ್ರಿಸ್ಕ್ರೈಬ್ ಮಾಡಿ ಆಸ್ಪತ್ರೆಯಲ್ಲಿ ಇಡಲಿಕ್ಕೆ 50, 60, 70 ಸಾವಿರ ರೂಪಾಯಿ ತಗೋತಾರೆ. ಅದಿದ್ದರೆ ನಮ್ಮೆಲ್ಲ ರೋಗಗಳಿಗೆ ಅದರಲ್ಲಿ ರೋಗದ ಪರಿಹಾರ ಇರುತ್ತಂತೆ. ಅದನ್ನು ಇವತ್ತು ತೆಗೆದಿಟ್ಕೋತಾ ಇದ್ದಾರೆ. ಅದನ್ನು ಆಸ್ಪತ್ರೆಯಲ್ಲಿ ಇಟ್ಟಿರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಆ ಹೆಸರನ್ನು ಇಟ್ಟಿಟ್ಟಿರ್ತಾರೆ. ಅವ್ರಿಗೆ ಗೊತ್ತಾಗಿರ್ಬೇಕದು ರೋಗಗಳ ಪರಿಹಾರವಾದ ಔಷಧ ಅದರಲ್ಲಿ ಇರುತ್ತಂತೆ. ಇಷ್ಟು ವರ್ಷ ಪ್ರಪಂಚ ನಡೆದ ಮೇಲೆ ಈಗ ಇವ್ರಿಗೆ ಗೊತ್ತಾಗಿದೆ ಇದೆಲ್ಲ. ದೇವರ ಅವತ್ತೇ ಇಟ್ಟಿದ್ದಾನೆ. 7ನೇ ತಿಂಗಳಲ್ಲಿ ಕೈಕಾಲು ಇವೆಲ್ಲ ಬರುತ್ತೆ. ಪರಮಾತ್ಮ ತಾನು ಒಳಗಡೆ ಇದ್ದು ನಿರ್ಮಲಾತ್ಮನು ವಾಣಿವಾಯು ಚತುರ್ಮುಖರೊಳಗಿದ್ದು ಎಲ್ಲ ನಾಡಿಗಳಲ್ಲಿ ಮುಖ್ಯವಾಗಿ ವಾಣಿ ಬ್ರಹ್ಮ, ವಾಣಿ ಭಾರತಿ, ಬ್ರಹ್ಮವಾಯುಗಳು ಮುಖ್ಯಾಭಿಮಾನಿಗಳು. ಅವರೊಳಗೆ ನಿಯಾಮಕರಾಗಿ ವಿಶ್ವಾದಿ ರೂಪದಿಂದ ಅನಿರುದ್ಧಾದಿ ರೂಪದಿಂದ ಪ್ರದ್ಯುಮ್ನ, ಲಕ್ಷ್ಮೀ ಸಮೇತನಾಗಿ ನಾರಾಯಣ ಇರ್ತಾನೆ. ಜೀವರ ಕರ್ಮನಿರ್ಮಿತವಾದ ನಮ್ಮ ಕರ್ಮಗಳೇನಿದೆಯಲ್ಲ, ಸಂಚಿತ ಆಗಾಮಿ ಪ್ರಾರಬ್ಧ ಕರ್ಮಗಳು, ಆ ಪ್ರಾಕೃತ ದೇಹದಲ್ಲಿ ಜೀವರ ಜೊತೆಗೆ ಬಂದು ನೆಲೆಸಿರುವ ಅಭಿಮಾನಿ ದೇವತೆಗಳಿಗೆ ದೇಹ ಸಂಬಂಧದಿಂದ ಪ್ರಯುಕ್ತವಾಗಿ ಅಜ್ಞಾನ, ದುಃಖ, ಪಾಪಾದಿಗಳು ತತ್ವಾಭಿಮಾನಿ ದೇವತೆಗಳಿಗೆ ಆಗಲ್ಲ. ಇನ್ನು ಒಳಗಡೆ ಇರತಕ್ಕಂಥ ಪ್ರದ್ಯುಮ್ನನಿಗೆ ಪಾಪಲೇಪವೇ?
ನೀವು ಹೇಳ್ತಾ ಇದ್ದೀರಾ ಅಂದ್ರೆ ಇಲ್ಲ, ಪರಮಾತ್ಮನೇ ಹೇಳ್ತಾನೆ. ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿ ಮಾಂ ಯೋಭಿಜಾನಾತಿ ಕರ್ಮಭಿರ್ನ ಸಬದ್ಧತೆ. ನನಗೆ ಕರ್ಮಗಳ ಬಂಧನವಿಲ್ಲ, ಕರ್ಮ ನಾನು ಮಾಡಬೇಕಾಗಿಲ್ಲ, ಆದರೂ ನಾ ಕರ್ಮ ಮಾಡ್ತೀನಿ. ಯಾಕೆಂದರೆ ಉತ್ಸೀದೇಯುರಿಮೇ ಲೋಕಾಹ ನ ಕುರ್ಯಾಂ ಕರ್ಮಚೇದಹಂ. ನಾನು ನಿಮ್ಮೊಳಗೆ ಕೂತು ಕೈ ಎಬ್ಬಿಸಿ, ನಾಲಿಗೆ ಎಬ್ಬಿಸಿ, ಕಣ್ಣು ತೆಗೆಸಿ, ಕಿವಿಯಲ್ಲಿ ಶಬ್ದವನ್ನು ಕೇಳದೆ ಇದ್ದು ನೀವು ಕೇಳಲಿಕ್ಕಾಗಲ್ಲ. ಅಸ್ವತಂತ್ರರಾದ ಪ್ರತಿಬಿಂಬರು ನೀವು. ಸ್ವತಂತ್ರನಾದ ಬಿಂಬ ನಾನು ಮಾಡಿಸಿದರೆ ನಿಮಗೆ ಮಾಡಲಿಕ್ಕಾಗತ್ತಿಲ್ಲ, ನಿಮಗಾಗೋದಿಲ್ಲ. ಅದಕ್ಕೆ ನಕರ್ಮಣ ವರ್ಧತೆ ನೋಕನೀಯಾನ್. ನೋಕನೀಯನು ಜಗನ್ನಾಥದಾಸರೇ ಹೇಳ್ತಾರೆ ಮುಂದೆ ಒಂದು ಪದ್ಯದಲ್ಲಿ. ಆದ್ದರಿಂದ ಪರಮಾತ್ಮನಿಗೆ ಪಾಪಲೇಪರಹಿತ ನಿರ್ಮಲಾತ್ಮ ಅಂತ ನೋಕನೀಯ ಅಂತವನಿಗೆ ಪರಮಾತ್ಮನಿಗೆ ಹೆಸರು. ಅಖಿಲ ಜೀವರ ಕರ್ಮಗಳ ಕರ್ಮಗುಣವನ್ನು ಅನುಸರಿಸಿ ನಡೆವನು ವಿಶ್ವವ್ಯಾಪಕನು. 84 ಲಕ್ಷ ಬಗೆಯ ಶರೀರಗಳಿದೆ. ಅದರಲ್ಲಿ ನಾವು ಬರ್ತಲೇ ಇರ್ತೀವಿ. ಅವುಗಳಲ್ಲಿ ಪ್ರಾಣಿ, ಪಶು, ಪಕ್ಷಿಗಳು, ಕ್ರಿಮಿ, ಕೀಟಗಳು, ಮರಗಿಡಗಳು ಒಟ್ಟು 84 ಲಕ್ಷ. 4 ಲಕ್ಷ ಬಗೆ ಮಾನವ ಶರೀರಗಳಲ್ಲಿದೆ. ಅವುಗಳಲ್ಲಿ ಯಾವುದಾದ್ರೂ ಒಂದು ಬಗೆಯ ಶರೀರವನ್ನು ಜೀವನಿಗೆ ಅವನ ಪ್ರಾಚೀನ ಕರ್ಮ, ಅವನ ಸಾತ್ವಿಕ ರಾಜಸ ಗುಣಗಳು ಅವುಗಳ ಅನುಸಾರವಾಗಿ ಪರಮಾತ್ಮ ಕೊಡ್ತಾ ಇರ್ತಾನೆ. ಇಲ್ಲಿ ಪರಮಾತ್ಮಂದೇನೂ ತಪ್ಪಿಲ್ಲ, ನಮ್ಮದೇ ಅಲ್ಲ. ಯಾಕೆ ಮಾಡ್ತಾನೆ ಅಂದರೆ ಜೀವ ಅಸ್ವತಂತ್ರ, ಅಶಕ್ತ. ಅವನು ಬರಬೇಕು, ಇದನ್ನೆಲ್ಲ ತಿಳ್ಕೋಬೇಕು, ಮಾಡಬೇಕು, ಸಾತ್ವಿಕನಾಗಬೇಕು, ಶಾಸ್ತ್ರ ಓದಬೇಕು, ಪಾಪಗಳನ್ನು ಕಳ್ಕೊಳ್ಳಿ ಅಂತ. ಅದಕ್ಕೆ ಸ್ವತಂತ್ರ ಕರ್ತನಾದ ಸರ್ವಶಕ್ತನಾದ ಪರಮಾತ್ಮ ಜೀವನ ಜೊತೆಗೆ ತಾನೂ ಶರೀರದೊಳಗಿದ್ದು ತತ್ವಾಭಿಮಾನಿ ದೇವತೆಗಳನ್ನು ಬ್ರಹ್ಮ, ವಾಣಿ, ಭಾರತಿ ಇವರನ್ನೆಲ್ಲ ಇಟ್ಟು ಅವನ ಕರ್ಮ, ಅವನ ಗುಣ, ಸಾತ್ವಿಕ ಗುಣವೋ ರಾಜಸ ಗುಣವೋ ತಾಮಸ ಗುಣವೋ ಅದಕ್ಕನುಸಾರವಾಗಿ ಕರ್ಮ ಮಾಡಿ ಮಾಡಿಸ್ತಾನೆ. ಅದಕ್ಕಾಗಿ ಶರೀರವನ್ನು ದೇವರು ಕಾಪಾಡ್ತಾ ಇರ್ತಾನೆ. ನಾವು ಮಾಯಿಶ್ಚರೈಸರು, ಎಣ್ಣೆ, ಒಳ್ಳೆ ಊಟ, ಇಮ್ಯುನಿಟಿ ಪವರು ಇವೆಲ್ಲ ನಾವು ಬೆಳೆಸ್ಕೋತೀವಿ ಅಂದ್ರಲ್ಲ, ಅವನು ಪರಮಾತ್ಮ ಇದ್ದು ಅದನ್ನೆಲ್ಲ ಮಾಡಿಸ್ತಾ ಇರ್ತಾನೆ. ನಿಷ್ಪಕ್ಷಪಾತಿಯಾಗಿ ಯಾರ ಕರ್ಮವನ್ನು ನಮಗೆ ಹಾಕದೆ, ಯಾರ ಗುಣವನ್ನು ನಮಗೆ ಹಾಕದೆ ನಮ್ಮದರೇ ಇಟ್ಟು ಅವರ ಕರ್ಮಾನುಸಾರವಾಗಿ ಮಾಡ್ತಾನೆ. ಅನಂತ ರೂಪವನ್ನು ತಳೆದು ಎಲ್ಲ ಕಡೆಯಲ್ಲಿ ವ್ಯಾಪಿಸಿ ಅನಂತ ಜೀವರಿಂದ ಅನಂತಾನಂತ ಕರ್ಮಗಳನ್ನು ಪರಮಾತ್ಮ ಮಾಡಿಸ್ತಾನೆ ಎನ್ನುವ ಪರಮ ಸುಂದರವಾದ ಪ್ರಮೇಯವನ್ನು ಈ 20ನೇ ಪದ್ಯದಲ್ಲಿ ದಾಸರಾಯರು ಹೇಳಿದ್ದಾರೆ. ಆಮ್ನಯ ಪ್ರತಿಪಾದ್ಯ ಶ್ರೀ ಪ್ರದ್ಯುಮ್ನ ದೇವನು ದೇಹದೊಳಗೆ ಸುಷುಮ್ನದಿ ಇಡಾ ಪಿಂಗಳದಿ ವಿಶ್ವಾದಿ ರೂಪದಲ್ಲಿ ನಿರ್ಮಲಾತ್ಮನು ವಾಣಿ ವಾಯು ಚತುರ್ಮುಖರೊಳಗಿದ್ದ ಕಿಲ ಜೀವರ ಕರ್ಮಗುಣವನು ಸರಿಸಿ ನಡೆವನು ವಿಶ್ವವ್ಯಾಪಕನು. ಇಷ್ಟು ದೇಹದೊಳಗಿರುವ ಭಗವದ್ಭಂತರ ರೂಪವನ್ನು ಹೇಳಿ ಈಗ ಹೊರಗಡೆಯ ಕೆಲವೊಂದು ವಿಚಾರವನ್ನು 21ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಅಬ್ದಯನ ಋತುಮಾಸ ಪಕ್ಷ ಸುಶಬ್ದದಿಂದಲಿ ಕರೆಸುತ್ತಲಿ ನೀಲಾಬ್ದವರ್ಣ ನಿರುದ್ಧ ಮೊದಲಾದೈದು ರೂಪದಲ್ಲಿ ಹಬ್ಬಿಗನು ಸರ್ವತ್ರದಲ್ಲಿ ಕರುಣಾಬ್ಧಿ 45 ರೂಪದಿ ಲಭ್ಯನಾಗುವ ನೀ ಪರಿಯಧೇನಿಸುವ ಭಕುತರಿಗೆ ಕಾಲಪ್ರವರ್ತಕ, ಕಾಲ ನಿವರ್ತಕ, ಕಾಲೋತ್ಪಾದಕ, ಕಾಲಮೂರ್ತಿತವ ದಾಸೋಹಂ. ಜಗನ್ನಾಥದಾಸರೇ ಹೇಳ್ತಾರೆ, ಕಾಲನಾಮಕ ಭಗವಂತನ ಉಪಾಸನೆ ಮಾಡಬೇಕು. ತಿಥಿ, ಪಕ್ಷ, ವಾರ ಏನಿವೆಲ್ಲ ಯಾಕೆ ಹೇಳಬೇಕ್ರಿ? ನೀವು ಮಾತ್ರ ಬರೆದಿಡಬೇಕಾ? ಡಿಸೆಂಬರು 14ನೇ ತಾರೀಕು 2020 ಇವತ್ತಿಂಥ ವಾರ, ಇಂಥ ಟೈಮು ಅಂತ ಅವೆಲ್ಲ ನೀವು ಕಟ್ಕೊಂಡಿದ್ದು. ನಮ್ಮ ಶಾಸ್ತ್ರ ಮಾಡಿದ್ದು ಬೇರೆ ಇದೆ, ಅದನ್ನೇ ಚಿಂತನೆ ಮಾಡಬೇಕು. ಅದನ್ನು ದಾಸರಾಯರು ಹೇಳ್ತಾ ಇದ್ದಾರೆ. ಪದಚ್ಛೇದ ಕೇಳಿ. ಅಬ್ದ, ಅಯನ, ಋತು, ಮಾಸ, ಪಕ್ಷ, ಸು ಶಬ್ದಗಳಿಂದಲ್ಲ. ಅದಕ್ಕೆ ಯಾವುದು ಕೆಟ್ಟ ಶಬ್ದಗಳಲ್ಲ, ಎಲ್ಲ ದೇವರನ್ನೇ ಹೇಳುತ್ತೆ. ಮುಂದೆ ಕೇಳೋಣ. ಕರೆಸುತ್ತಲಿ ನೀಲಾಬ್ಧವರ್ಣ ಅನಿರುದ್ಧ ಮೊದಲಾದ 5 ರೂಪದಲ್ಲಿ ಹಬ್ಬಿಹನು ಸರ್ವತ್ರದಲ್ಲಿ ಕರುಣಾಬ್ಧಿ 45 ರೂಪದಿ ಲಭ್ಯನಾಗುವನು ಈ ಪರಿಯ ಧೇನಿಸುವ ಭಕುತರಿಗೆ. ಈ 45 ರೂಪಗಳನ್ನು ಹೊರಗಡೆ ಕಾಲನಿಯಾಮಕನಾದ ಪರಿಡಾವತ್ಸರನು ಸಂವತ್ಸರನು ಅಂತ ವಿಭೂತಿ ಸಂಧಿಯಲ್ಲೂ ಹೇಳಿದ್ದಾರಲ್ಲ, ಅದೆಲ್ಲ ಭಗವದ್ ರೂಪಗಳನ್ನು ಒಂದು ಕಡೆ ಸೇರಿಸಿಕೊಂಡು ಪ್ರತಿನಿತ್ಯ ಚಿಂತನೆ ಮಾಡಿದರೆ ಅಕಾಲಿಕವಾದ ದೋಷಗಳು, ನಮಗೆ ದುಃಖಗಳು ಬರೋದಿಲ್ಲ. ಬರುತ್ತೆ ಅಂದರೆ, ಮಾಡಿದರೂ ಬರುತ್ತೆ ಅಂದರೆ ಪ್ರಾರಬ್ಧ ಕರ್ಮ ಬಲೀಯಸವಾಗಿರುತ್ತೆ. ಕಡಿಮೆ ಮಾಡಿ ಪರಮಾತ್ಮ ಉಣಿಸ್ತಾ ಇದ್ದಾನೆ ಅಂತ ತಿಳಿಯಬೇಕು.
ತಾತ್ಪರ್ಯ ನೋಡ್ರಿ. ಕರುಣಾಸಮುದ್ರನಾದ ಪರಮಾತ್ಮ ಸಂವತ್ಸರದಲ್ಲಿ 2 ಅಯನಗಳಲ್ಲಿ 6 ಋತುಗಳಲ್ಲಿ 12 ಮಾಸಗಳಲ್ಲಿ 24 ಪಕ್ಷಗಳಲ್ಲಿ ಎಲ್ಲ ದೇವರದೇ ಹೆಸರು, ಅದದೇ ಹೆಸರು ದೇವರಿಗೆ. 60 ವರ್ಷ ದೇವರದೇ ಹೆಸರು, 27 ನಕ್ಷತ್ರ ದೇವರದೇ ಹೆಸರು, ಯೋಗಗಳು ದೇವರದೇ ಹೆಸರು, ಕರ್ಣಗಳು ದೇವರದೇ ಹೆಸರು, ತಿಥಿಗಳು ಭಗವಂತನನ್ನೇ ಹೇಳುತ್ತೆ. ಶಬ್ದಾರ್ಥ ಮಾಡಿಕೊಳ್ಳಬೇಕಷ್ಟೇ ನಾವು, ಅದು ನಮಗೆ ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ನೀಲಮೇಘ ಶ್ಯಾಮ, ಅನಿರುದ್ಧ ಇವೇ ಮೊದಲಾಗಿರ್ತಕ್ಕಂಥ 5 ರೂಪಗಳಲ್ಲಿ ಸರ್ವತ್ರ ವ್ಯಾಪಿಸಿದ್ದಾನೆ. ಹೀಗೆ ಯಾರು ಧ್ಯಾನ ಮಾಡ್ತಾರೆ ಆ ಭಕ್ತರಿಗೆ ಈ 45 ರೂಪಗಳಿಂದ ಲಭ್ಯ ಆಗ್ತಾನೆ. ಬೇಡ ಸ್ವಾಮಿ, ನಮಗೆ 45 ಸಿಗೋದು ಬೇಡ, 5 ಆದರೂ ಸಿಗು, ಇಲ್ಲ 4 ಆದರೂ ಸಿಗು. ಅಬ್ಧಯನ ಋತು ಮಾಸ ಪಕ್ಷ ಸುಶಬ್ದಗಳಿಂದಲೇ ಕರೆಸುತ್ತಲಿ. ಸಂವತ್ಸರ, ಅಯನ, ಋತು, ಮಾಸ, ಪಕ್ಷ ಇವೆಲ್ಲವೂ ಸುಶಬ್ದಗಳು, ಒಳ್ಳೆಯ ಶಬ್ದಗಳೇ. ಬೆಳಗ್ಗೆ ಎದ್ದು ಮಂಗಳಾಷ್ಟಕದಲ್ಲಿ ಇದನ್ನು ಹೇಳಬೇಕು ನಾವು. ಪರಮ ಮಂಗಳಕರವಾಗಿದೆ, ಅವುಗಳನ್ನು ಹೇಳಿ ಸಂಕಲ್ಪವನ್ನು ಮಾಡಬೇಕು. ಆಗಲೇ ಕರ್ಮಗಳು ಫಲಿಸುತ್ತೆ. ಹಾಗೆ ಹೇಳ್ಬಿಟ್ಟು ಮಾಡಿಬಿಡ್ತೀನಿ, ದೊಡ್ಡ ನದಿಗೆ ಹೋಗಿರ್ತಾರೆ, ನಕ್ಷತ್ರ ಮಾಸ ಯಾವುದು ಹೇಳಲ್ಲ. ಪ್ರತಿಯೊಂದನ್ನು ಹೇಳಿದಾಗ ಕರ್ಮದ ಫಲ ಸಿಗತ್ತೆ, ಕರ್ಮದ ಫಲದಿಂದ ಉತ್ತಮ ಜ್ಞಾನ ಸಿಗತ್ತೆ. ಆದ್ದರಿಂದ ಪರಮ ಮಂಗಳವಾದ ಪರಮಾತ್ಮನ ನಾಮ ಅದು. ಯಾವುದೋ ವರ್ಷದ್ದು ಯಾವುದೋ ತಿಥಿದ್ದು ನಾಮ ಅಲ್ಲ, ಅದಲ್ಲ. ಅಬ್ಧ ಒಂದು ವರ್ಷಕ್ಕೆ ನಿಯಾಮಕ ರೂಪ ಭಗವಂತ, ಅನಿರುದ್ಧ ರೂಪ. ಸಂವತ್ಸರಕ್ಕೆ ಅಬ್ಧ ಅಂತ ಕರೀತಾರೆ ಸಂವತ್ಸರದಲ್ಲಿ. ಷಷ್ಠ್ಯಬ್ಧ ಶಾಂತಿ ಅಂತ, ಷಷ್ಠ್ಯಬ್ಧಿ ಅಲ್ಲ, ಷಷ್ಠಬ್ಧ ಶಾಂತಿ. 60 ವರ್ಷ ಆಯಿತು, ಹುಟ್ಟಿದ ನಕ್ಷತ್ರ, ಹುಟ್ಟಿದ ಸಂವತ್ಸರ ಮತ್ತೆ ಬಂದ ದಿವಸದಿರುತ್ತೆ. ಆದ್ದರಿಂದ 60 ವರ್ಷ ತುಂಬಿದಾಗ ಆಪ್ಯತೆ, ಶಾಂತಿ ಸಿಗತ್ತಾದ್ದರಿಂದ ಯುಗ ಯುಗಾದಿ ಕಳೆದರೂ ಹೊಸ ಯುಗಾದಿ ಬರುತ್ತಿದೆ, ಹೊಸ ಹೊಸ ಹರುಷ ತರುತ್ತಿದೆ ಅಂತ ಭಗವಂತನು ನಮಗೆ ಹಾಗೆ ಹೊಸ ಹರುಷವನ್ನು ಕೊಡ್ತಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಧರ್ಮದ ಗ್ಲಾನಿಯಾದಾಗ, ಧರ್ಮಕ್ಕೆ ಕುಂದು ಬಂದಾಗೆಲ್ಲ ಹೊಸ ಹೊಸ ಅವತಾರಗಳನ್ನು ಲೋಕಕ್ಕೆ ಪರಮಾತ್ಮ ತಾನು ಬರ್ತಾನೆ. ಸುಲಭ ಹರಿ ಅಂತಾರೆ ದಾಸರಾಯರು. ನಿನ್ನೆ ಆಗಿದ್ದ ದುಃಖ ಪರಿಹಾರ ಮಾಡಲಿಕ್ಕೆ ಇವತ್ತು ಹೊಸ ತಿಥಿ, ಹೊಸ ನಕ್ಷತ್ರ, ಹೊಸ ಋತು, ಹೊಸ ನಕ್ಷತ್ರಗಳು, ವಾರಗಳು, ಯೋಗಗಳು, ಕರಣಗಳು ಎಲ್ಲವೂ ಹೊಸ ಹೊಸದು. ಆ ಪರಮಾತ್ಮನನ್ನು ನವನವೀನ ಅಂತ ಚಿಂತನೆ ಮಾಡಿದರೆ ನಮ್ಮ ದುಃಖಗಳು ಪರಿಹಾರವಾಗಿ ನಾವು ನವನವೀನವಾಗಿ ಚಿಂತನೆ ಮಾಡಬಹುದು. ಆದ್ದರಿಂದ ಇದು ಅಬ್ಧ ಅಂದರೆ ಪರಮಾತ್ಮನಿಗೆ ಈ ರೀತಿಯಾದದ್ದು. ಮೇಘಸ್ಥೋ ಜಲಾವೃತತ್ವಾತ್ ಜಲದಾತೃತ್ವಾತ್ ಅಬ್ಧ ಅಂತಾರೆ. ಮೇಘದ ಒಳಗಿದ್ದು ನೀರನ್ನು ಸುರಿಸೋದ್ರಿಂದ ಮೇಘಕ್ಕೂ ಕೂಡ ಅಬ್ಧ ಅಂತ ಹೆಸರಿದೆ. ವಾಯುಗಹ ಅಂತ, ವಾಯುವಿನಲ್ಲಿರ್ತಾನಾದ್ದರಿಂದ. ಅಯನ ಅಂದರೆ ಮಾರ್ಗ. 2 ಅಯನಗಳಿದೆ, ಒಂದು ಉತ್ತರಾಯಣ ಮತ್ತೊಂದು ದಕ್ಷಿಣಾಯನ. ಸೂರ್ಯ ಉತ್ತರಕ್ಕೆ ಹೋಗುವ ಮಾರ್ಗ ಉತ್ತರಾಯಣ, ಸೂರ್ಯ ದಕ್ಷಿಣಕ್ಕೆ ಹೋಗುವ ಮಾರ್ಗ ದಕ್ಷಿಣಾಯನ. ಪೂರ್ವದ ಕಡೆಗೆ ಮನೆ ಕಟ್ಟಿಸಿಕೊಂಡವರಿಗೆ ಸೂರ್ಯ ಬಲಭಾಗಕ್ಕೆ ಬಂದರೆ ದಕ್ಷಿಣಾಯನ, ಸೂರ್ಯ ಎಡಭಾಗಕ್ಕೆ ಬಂದರೆ ಉತ್ತರಾಯಣ ಆಗತ್ತೆ. ಭಗವಂತನು ಭಕ್ತರಿಗೆ ಮೋಕ್ಷದಾಯಕನೇ ಆಗಿದ್ದಾನೆ, ಮುಕ್ತರಿಗೆ ಗಮ್ಯಂ ಆಗಿದ್ದಾನೆ. ಮಾರ್ಗವೂ ಅವನೇ. ಏಷ ಪಂಥಾಃ ಏಷ ಏವ ಸದಾ ಪಂಥ ಭಗವಾನ್ ಪುರುಷೋತ್ತಮಃ ನಿತ್ಯಂ ಸಂಪ್ರಾಪ್ತಿ ಹೇತುತ್ವಾತ್ ಅಂತ ಐತರೇಯ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಎಲ್ಲರಿಗೂ ಆಶ್ರಯವನ್ನು ಕೊಡೋದ್ರಿಂದ ದೇವರಿಗೆ ಅಯನ ಅಂತ ಹೆಸರು. ಗುರುಗಳಲ್ಲಿ ಪರಮಾತ್ಮನೇ ಇದ್ದು ಮುಮುಕ್ಷುಗಳಿಗೆ ಮೋಕ್ಷ ಬೇಕು ಅಂದವರಿಗೆ ಮಾರ್ಗದರ್ಶನವನ್ನು ಮಾಡ್ತಾನೆ. ಜ್ಞಾನಿಗಳನ್ನು ಉತ್ತರಾಯಣ ಮಾರ್ಗದಲ್ಲಿ, ಕಾಮ್ಯಕರ್ಮಿಗಳನ್ನು ದಕ್ಷಿಣಾಯನ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾನೆ. ಉತ್ತರಾಯಣ ದಕ್ಷಿಣಾಯನ ನಾಮ ಪರಮಾತ್ಮನಿಗೆ ಇದೆ. ಇದಾದ ಮೇಲೆ ಋತು. ಋತು ಅಂತಂದರೆ ಋತುಗತತ್ವಾತ್, ಋತುಗಳಲ್ಲಿ ಅವನೇ ಇರ್ತಾನೆ. ಋತು ಶಬ್ದದಲ್ಲಿ ಋಗತವು ಅಂತ ಧಾತು. ಏ ಗತ್ಯರ್ಥಕಾಹ ತೇ ಜ್ಞಾನಾರ್ಥಕಾಹ ಅಂತ. ಇಯರ್ತಿ ಹೋಗುತ್ತಾನೆ ಅಂತ ಅರ್ಥ. ಜ್ಞಾನ ರೂಪದಿಂದ ನಮ್ಮೊಳಗೆ ಬರ್ತಾನೆ ಕಿವಿಗಳ ಮೂಲಕವಾಗಿ. ಭಾಗವತ ಹೇಳುತ್ತೆ, ಪರಮಾತ್ಮ ಭಕ್ತರ ಕಿವಿಗಳ ಮೂಲಕವಾಗಿ ಪ್ರವೇಶ ಮಾಡಿ ಹೃದಯದ ಒಳಗೆ ನಿಲ್ತಾನೆ ಅಂತ. ಅಂಥ ಪರಮಾತ್ಮ. ಆದ್ದರಿಂದ ಆ ಋತುಗಳು ಒಂದೊಂದಾಗಿ ಬಂದು ಹೊರಟೋಗ್ಬಿಡುತ್ತೆ. ಅದನ್ನು ತಡೆದು ನಿಲ್ಲಿಸಲಿಕ್ಕಾಗಲ್ಲ. ಇವತ್ತಿಗೊಂದು ಋತು ಹೊರಟೋಯ್ತು, ನಾಳೆಯಿಂದ ಮತ್ತೆ ಬೇರೆ ಹೊಸ ಋತು ಬರ್ತಾ ಇದೆ. ಚೈತ್ರ ವೈಶಾಖಕ್ಕೊಂದು ಋತು, ಜ್ಯೇಷ್ಠ ಆಷಾಢಕ್ಕೊಂದು ಋತು, ಶ್ರಾವಣ ಭಾದ್ರಪದಕ್ಕೊಂದು ಋತು, ಭಾದ್ರಪದಕ್ಕೆ ಒಂದು ಋತು, ಶ್ರಾವಣ ಭಾದ್ರಪದಕ್ಕೆ, ಆಶ್ವೀಜ ಕಾರ್ತೀಕಕ್ಕೊಂದು ಋತು, ಮಾರ್ಗಶಿರ ಪುಷ್ಯಕ್ಕೆ ಒಂದು ಋತು, ಮಾಘ ಫಾಲ್ಗುಣಕ್ಕೆ ಒಂದು ಋತು. ಹೀಗೆ ಒಟ್ಟು 6 ಋತುಗಳು.
ಆ ಋತು ಶಬ್ದ ಭಗವಂತನೇ. ಋಗತವು ಅಂತಂದರೆ ಇಯರ್ತಿ ಹೊಟ್ಟೋಗ್ಬಿಡ್ತಾವೆ, ಮುಂದೆ ಸಿಗಲ್ಲ. ಇವತ್ತು ಹೋದ ಋತು ನಾಳೆ ಸಿಗಲ್ಲ, ನಾಳೆಯಿಂದ ಮತ್ತೆ ಬೇರೆ ಋತು ಪ್ರಾರಂಭ ಆಗಿಬಿಡುತ್ತೆ. ಭಗವಂತನೂ ಕೂಡ ಹಾಗೆ ಅನಿರುದ್ಧ. ಆ ನಿರುದ್ಧ, ಅವನನ್ನು ತಡೆದು ಹಿಡಿದು ನಿಲ್ಲಿಸಲಾಗದೇ ಇದ್ದವನು. ಹಾಗೆ ಋತುಗಳು, ಅವನ ಅದಕ್ಕೆ ನಿಯಾಮಕನಾದ್ದರಿಂದ ಋತು ಅಂತ ಹೆಸರು. ಆದರೆ ಅವನೇ ಕರುಣೆಯಿಂದ ಭಕ್ತರ ಹೃದಯದಲ್ಲಿ ನಿರುದ್ಧನನ್ನಾಗಿ ವಿಸೃಜತಿ ಹೃದಯಂ ಯಸ್ಯ ಸಾಕ್ಷಾತ್ ಹರಿರವಶಾಭಿಹಿತೋಪ್ಯಘೌಗನಾಶ ಪ್ರಣಯ ರಶನೆಯ ಧೃತಾಂಗ್ರಿ ಪದ್ಮ ಸಭವತಿ ಭಾಗವತ ಪ್ರಧಾನ. ಪರಮಾತ್ಮ ಭಕ್ತಿಯ ಪಾಶಕ್ಕೆ ಸಿಕ್ಕು, ಭಕ್ತಿ ಎಂಬುವ ಕರ್ದಮದಿ ಸಿಲುಕು ಪರಮಾತ್ಮ ಒದ್ದಾಡ್ತಾನಂತೆ. ಅಂಥ ಭಕ್ತಿ ಪಾಶದ ಭಕ್ತಿಯ ನೀರನ್ನು ಹಾಕಿ ನಮ್ಮ ಮನಸ್ಸನ್ನು ಕೆಸರನ್ನಾಗಿ ಮಾಡಿಬಿಟ್ರೆ ಅಲ್ಲಿ ದೇವರು ಸಿಕ್ಕಾಕೊಂಡ್ಬಿಡ್ತಾನೆ, ಹೋಗೋದಿಲ್ಲ. ಆದ್ದರಿಂದ ಅವನನ್ನು ನಾವೇ ಕಟ್ಕೊಳ್ಬೇಕು, ಅವನನ್ನು ಇಡಬೇಕು. ನಾವು ಏನೇನೋ ಇಟ್ಕೊಂಡಿರ್ತೀವಿ, ದುಡ್ಡು ಇಟ್ಕೊಂಡಿರ್ತೀವಿ, ಹೆಂಡತಿ ಮಕ್ಕಳನ್ನು ಇಟ್ಕೊಂಡಿರ್ತೀವಿ, ಮನೆ ಇಟ್ಕೊಂಡಿರ್ತೀವಿ, ಬಂಧು ಬಾಂಧವರನ್ನ ಇಟ್ಕೊಂಡಿರ್ತೀವಿ, ದೇಹಾಭಿಮಾನವನ್ನು ನಿರುದ್ಧ ಮಾಡಿರ್ತೀವಿ. ಆ ಪರಮಾತ್ಮನನ್ನು ನಿರುದ್ಧ ಮಾಡಿರೋದಿಲ್ಲ. ಮತ್ತು ದೇವರಿಗೆ ಋತು ಅಂತ ಹೆಸರಿದೆ ಎಂಬುದನ್ನು ವಿಶ್ವಾಸನಾಮದಲ್ಲೂ ಸ್ಮರಣೆ ಮಾಡ್ಬೋದು. ಋತು ಸುದರ್ಶನ ಕಾಲ ಪರಮೇಷ್ಠಿ ಪರಿಗ್ರಹ ಅಂತ ವಿಶ್ವಾಸನಾಮ ಹೇಳ್ತಾ ಇದೆ. ಋತುನಾಮಕನಾಗಿ ಅನಿರುದ್ಧನೇ, ಅನಿರುದ್ಧ ಸಂಕರ್ಷಣ ಪ್ರದ್ಯುಮ್ನ ವಾಸುದೇವ ನಾರಾಯಣ ರೂಪಗಳಿಂದ ಶರದೃತುವಿನಲ್ಲಿ, ಹೇಮಂತ ಋತುವಿನಲ್ಲಿ, ವಸಂತ ಋತುವಿನಲ್ಲಿ, ಗ್ರೀಷ್ಮ ಋತುಗಳಲ್ಲಿ ಇರ್ತಾನೆ. ಛಾಂದೋಗ್ಯೋಪನಿಷತ್ತಲ್ಲಿ ಇದನ್ನು ಹೇಳ್ತಾರೆ. ಆದ್ದರಿಂದ ಪರಮಾತ್ಮ ಹೀಗೆ ಶರದೃತು ಮೊದಲನೇದ್ದು. ಶರದೃತುವಿನಿಂದ ಪ್ರಾರಂಭ ಮಾಡ್ಕೊಂಡು ಹೋದರೆ ಶ ಅಂದರೆ ಸಂಸ್ಕೃತದಲ್ಲಿ ಸುಖವನ್ನು ರಾತಿ ಕೊಡುತ್ತೆ. ಆದ್ದರಿಂದ ಶರತ್ಕಾಲ ಸುಖವನ್ನು ಕೊಡುತ್ತೆ. ಅನಿರುದ್ಧ ನಾಮಕನಾಗಿ, ಶರದ್ ನಾಮಕನಾಗಿ ಅನಿರುದ್ಧ ಅವನು ಸುಖವನ್ನು ನೀಡುತ್ತಾನಾದ್ದರಿಂದ ಯಾರೂ ಅದನ್ನು ತಡಿಲಿಕ್ಕಾಗೋದಿಲ್ಲ. ಆದ್ದರಿಂದ ಅವನಿಗೆ ಅನಿರುದ್ಧ ಅಂತ, ಶರತ್ ಅಂತ ದೇವರಿಗೆ ಹೆಸರು. ಹೇಮಂತ ಹಂತಿ ಹಿಮೇನ ಲೋಕಾನ್, ಥಂಡಿಯಿಂದ ಶೈತ್ಯದಿಂದ ಜನರನ್ನು ಪೀಡಿಸ್ತಾನೆ. ಪ್ರಣಯಗಳ ಜೋಡಿಗಳಿಗೆ ಸುಖಕರವಾದ ಪೀಡೆಯನ್ನು ಕೊಡ್ತಾನೆ. ದ್ವೇಷ ಮಾಡಿ ಗಂಡ ಹೆಂಡತಿ ಆಗಲಿರೋರಿಗೆ ದುಃಖ ಆಗತ್ತೆ. ಹೇಮಂತ ಋತುವಿನಲ್ಲಿ ಸಂಕರ್ಷಣ ಇದ್ದು ಅವನೇ ಆ ಬಗೆಯ ಪೀಡೆಗಳನ್ನು ಕೊಡ್ತಾನೆ. ಇದೇ ಹೇಮಂತ ಋತುವಿನಲ್ಲೇ ಅಲ್ವಾ ಗೋಕುಲದ ಸ್ತ್ರೀಯರು ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನ್ಯಧೀಶ್ವರಿ ನಂದಗೋಪಸುತಂ ದೇವಿ ಪತಿಮ್ಮೆ ಕುರುತೆ ನಮಃ ಅಂತ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿದಾಗ ದೇವರು ಸಿಕ್ಕ. ಹೇಮಂತ ಋತುವಿನಲ್ಲಿ ವಸಂತ ಋತುವಿಗೆ ಅರ್ಥ ತಿಳ್ಕೊಳ್ರಿ. ವಸತಃ ಸುಖಂ ತನೋತಿ, ವಸಂತ ಮಾಸದಲ್ಲಿದ್ದವರಿಗೆ ವಸಂತ ನಾಮಕನಾದ ಪ್ರದ್ಯುಮ್ನ ವಸಂತ್ಯತ್ರ ಮದನೋತ್ಸವಾಹ, ಸುಖಕರವಾದ ಮದನೋತ್ಸವಗಳು ನಡೆಯುವಂತೆ ಪರಮಾತ್ಮ ಮಾಡ್ತಾನೆ. ಗ್ರೀಷ್ಮ ಅಂದರೆ ಗ್ರಸತೆ ರಸಾನ್, ಭೂಮಿಯಲ್ಲಿದ್ದ ನೀರನ್ನು ಹೀರಿಬಿಡ್ತಾನಾದ್ರಿಂದ ಗ್ರೀಷ್ಮನಾಮಕ ವಾಸುದೇವನಿಗೆ ಜೀವರ ಅನಾದಿ ಕರ್ಮಗಳೆಂಬತಕ್ಕಂಥ ನೀರನ್ನು ಹೀರಿ ತದಧಿಗಮೇ ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶೋ ತದ್ವ್ಯಪದೇಶಾತ್ ಅಂತ ಹೇಳಿದ್ದರಂತೆ ಕರ್ಮಬಂಧನದಿಂದ ನಮ್ಮನ್ನು ಕರುಣೆಯಿಂದ ಅವನೇ ಬಿಡಿಸಬೇಕು. ನಾವು ಕರ್ಮಗಳನ್ನು ಮಾಡಿ ಕರ್ಮದಿಂದ ಹೊರಬರಲಿಕ್ಕಾಗಲ್ಲ. ತಸ್ಮಿನ್ನಪೋ ಮಾತರಿಶ್ವಾ ದದಾತಿ, ಮುಖ್ಯ ಪ್ರಾಣ ಜೀವರ ಕರ್ಮಾನುಸಾರವಾದ ನೀರನ್ನು ವಾಸುದೇವನ ಪಾದಗಳಲ್ಲಿ ಅರ್ಪಣೆ ಮಾಡ್ತಾನೆ. ವಾಸುದೇವ ಅದನ್ನು ಕಾಲಿನ ಹೆಬ್ಬೆರಳಿಂದ ಚೀಪುತ್ತಾನೆ, ವಡಪತ್ರಶಾಹಿ ಬಾಲಮುಕುಂದನ ರೂಪದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ವರ್ಷ ಋತುವಿನಲ್ಲಿ ಮಳೆ ನೀರಿನ ರೂಪದಲ್ಲಿ ಇಲ್ಲಿ ನೀರನ್ನು ಸುರಿಸ್ತಾನೆ. ವರ್ಷಯತಿ, ಮೋಕ್ಷರೂಪದ ಸ್ವರೂಪಾನಂದದ ಮಳೆಯನ್ನು ಸುರಿಸ್ತಾನೆ ನಾರಾಯಣ. ಹಾಗೆ ಸಜ್ಜನರಾದರೆ ಎಲ್ಲ ಋತುಗಳು ಅವರಿಗೆ ಆನಂದವನ್ನು ಕೊಡುತ್ತೆ. ಹಿಮಶೀತ ವರ್ಷ ಪರಿತಾಪ ಪುರ ಸರದೋಷ ಮೂಲಮಿಗ ನರ್ತುಗಣ, ಋತುಗಳು ಸಂಸಾರದಲ್ಲಿ ಸುಖವನ್ನೇ ಕೊಡ್ತಾವೆ. ಆದರೆ ಭಗವಂತನ ವಿಶೇಷ ಸನ್ನಿಧಾನ ಪಾತ್ರವಾದ ವೈಕುಂಠ ಲೋಕದಲ್ಲಿ 6 ಋತುಗಳು ಒಂದೇ ಸರಿ ಇರುತ್ತಂತೆ. ದೇವರಿದ್ದ ಕಡೆಯಲ್ಲಿ ಇರಬೇಕಾದದ್ದೇ. ಆದರೆ ರಾವಣಾಸುರ ಕೂಡ ಹಾಗಿಟ್ಕೊಂಡಿದ್ದಂತೆ. ಚಂಪು ರಾಮಾಯಣಕಾರ ಹೇಳ್ತಾನೆ, ಯಾವ ಋತು ಯಾವಾಗ ಬೇಕು ಅಂದರೆ ಆಗ ಬರಬೇಕಂತೆ. ಅವನ ಸಾಮರ್ಥ್ಯ ಎಷ್ಟಿತ್ತು ನೋಡ್ರಿ ದೈತ್ಯರಿಗೂ ಕೂಡ. ಆದ್ದರಿಂದ ಇದು ಋತುಗಳಲ್ಲಿ ಭಗವಂತನ ವಿಶೇಷದ ಸನ್ನಿಧಾನ ಪ್ರಯುಕ್ತವಾಗಿದೆ. ಮಾಸ, ತಿಂಗಳು ಭಾದ್ರಪದ ಮಾಸೆ, ಕಾರ್ತೀಕ ಮಾಸೆ, ಮಾರ್ಗಶೀರ್ಷ ಮಾಸೆ ಅಂತೆಲ್ಲ ಹೇಳ್ತೀವಲ್ಲ. ಮಾಸ ಅಂದರೆ ಮಾಂಸನುತೆ, ಅದಕ್ಕೆ ವಾಸುದೇವ ಅಭಿಮಾನಿ. ಮಾಂ ಅಂದರೆ ಲಕ್ಷ್ಮೀದೇವಿ, ಅವನು ಐಶ್ವರ್ಯವನ್ನು ನೀಡುತ್ತಾನೆ. ಮಾರ್ಗಶೀರ್ಷ ಮಾಸದಿಂದ ಆರಂಭ ಮಾಡಿಕೊಂಡು ಕಾರ್ತೀಕ ಮಾಸದವರೆಗೂ ಪರಮಾತ್ಮ ಕೇಶವಾದಿ 12 ರೂಪಗಳಿಂದ ಸನ್ನಿಹಿತನಾಗಿ ಸುಖ ಸಮೃದ್ಧಿ ಐಶ್ವರ್ಯದಾಯಕನಾದ್ದರಿಂದ ಪರಮಾತ್ಮನಿಗೆ ಮಾಸ, ಇಂದಿರಾ, ಲೋಕಮಾತಾ, ಮಾ
ರಮಾಮಂಗಳ ದೇವತಾ ಅಂತ. ಮಾ ಅಂದರೆ ಲಕ್ಷ್ಮೀದೇವಿ, ಮಾಂ ಅಂದರೆ ಲಕ್ಷ್ಮೀದೇವಿಯನ್ನು ಸಂಪತ್ತನ್ನು ಸನುತೆ ಕೊಡ್ತಾನಾದ್ದರಿಂದ ದೇವರಿಗೆ ಮಾಸ ಅಂತ ಹೆಸರು. ಕಾರ್ತೀಕ ಮಾಸ ಅದಕ್ಕೂ ಹೆಸರಿದೆ. ಕಾರ್ತೀಕ ಅಂತ ದೇವರಿಗೆ ಯಾಕೆ ಹೆಸರು, ಮಾರ್ಗಶೀರ್ಷ ಅಂತ ಯಾಕೆ ದೇವರಿಗೆ ಹೆಸರು, ಅದು ಸಂದರ್ಭ ಬಂದಾಗ ನೋಡೋಣ. ಚೈತ್ರದಿಂದ ಪ್ರಾರಂಭ ಮಾಡಿಕೊಂಡು ಫಾಲ್ಗುಣ ಮಾಸ ಕ್ರಮವಾಗಿ ಕೇಶವಾದಿ ರೂಪಗಳಿಂದ ಸಾಮಗಾನಲೋಲನಾದ ಸಾಮವೇದ ಪ್ರತಿಪಾದ್ಯನಿದ್ದಾನೆ ಅಂತ ಛಾಂದೋಗ್ಯ ಅದು ಹೇಳ್ತಾ ಇದೆ. ಪಕ್ಷಗಳು ಶುಕ್ಲ ಪಕ್ಷ, ಹುಣ್ಣಿಮೆಯ ತನಕ ಶುಕ್ಲ ಪಕ್ಷ, ಅಮಾವಾಸ್ಯೆಯ ತನಕ ಕೃಷ್ಣ ಪಕ್ಷ. ಸಿತಾ ಅಂತಾರೆ, ಶುಕ್ಲ ಮತ್ತು ಕಪ್ಪು ಅಂತ. ಕಪ್ಪು ಅಂದರೆ ಯಮುನಾ ನದಿ, ಸಿತ ಅಂದರೆ ಗಂಗಾ ನದಿ ಅಂತ ಅಲ್ಲಿ ಹೇಳ್ತಾರೆ. ಸಿತಪಕ್ಷೆ ಅಸಿತಪಕ್ಷೆ ಅಂತ ನಾವು ಹೇಳ್ತೀವಿ. ಪಕ್ಷ ಅಂತ ದೇವರಿಗೆ ಹೆಸರು, ಅಲ್ಲಿ ನಾರಾಯಣ ಇದ್ದಾನೆ. ಯಾಕೆಂದರೆ ಪಾಪವನ್ನು ಕ್ಷಯ ಮಾಡ್ತಾನಾದ್ರಿಂದ ದೇವರಿಗೆ ಪಕ್ಷ ಅಂತ ಹೆಸರು. ಆ ಪಕ್ಷನಾಮಕನಾದ ದೇವರನ್ನ ಕಾರ್ತೀಕ ಮಾಸೆ ಶುಕ್ಲ ಪಕ್ಷೆ, ಚೈತ್ರ ಮಾಸೆ ಕೃಷ್ಣ ಪಕ್ಷೆ ಅಂತ ಹೇಳೋದ್ರಿಂದ ಪಕ್ಷ ದೇವರ ಹೆಸರು, ಕೃಷ್ಣ ಅಂತ ದೇವರ ಹೆಸರು, ಚೈತ್ರ ಅಂತ ದೇವರ ಹೆಸರು, ಮಾಸ ಅಂತ ದೇವರ ಹೆಸರು. ಇದಿಷ್ಟು ಅರ್ಥ ತಿಳ್ಕೊಂಡು ಸಂಧ್ಯಾವಂದನೆ ಮಾಡಿದರೆ ಮಾತಾಡಲಿಕ್ಕೆಲ್ಲ ಟೈಮ್ ಇರುತ್ತೆ, ಬೇಗ ಮುಗಿಸೋಕ್ಕೆಲ್ಲ ಆಗತ್ತೆ. ಎಡಗಡೆ ಚಾನಲ್ ನೀರನ್ನು ಬಲಗಡೆ ಚಾನಲ್ಗೆ ಚೆಲ್ಬಿಡೋದಲ್ಲ. ಆದ್ದರಿಂದ 15 ತಿಥಿಗಳಲ್ಲಿ ಪಕ್ಷನಾಮಕ ಭಗವಂತ ಇರೋದರಿಂದ ಪಕ್ಷ ಅಂತ ಆ ಪಕ್ಷಕ್ಕೆ ಹೆಸರು. ತಿಥಿಗಳಲ್ಲಿ ಅವುಗಳ ಅಭಿಮಾನಿ ದೇವತೆಗಳನ್ನು, ಅವರಲ್ಲಿ ಪಕ್ಷನಾಮಕ ಪರಮಾತ್ಮನನ್ನು ಅನುಸಂಧಾನ ಮಾಡಿಕೊಂಡು ಯಾವುದೇ ಕಾರ್ಯಕ್ಕೆ ಮೊದಲು ಇದರೊಳಗೆಲ್ಲ ತಿಥಿ ವಾರ ಪಕ್ಷ ನಕ್ಷತ್ರ ಎಲ್ಲದರಲ್ಲೂ ಪರಮಾತ್ಮ ಇದ್ದಾನೆ ಅಂತ ಹರಿಪ್ರೀತ್ಯರ್ಥವಾಗಿ ಕರ್ಮ ಮಾಡ್ತೀನಿ ಅಂತ ಸಂಕಲ್ಪ ಮಾಡಬೇಕು. ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಈ 14 ತಿಥಿಗಳು ಅಥವಾ 15 ತಿಥಿ ಇದೆಯಲ್ಲ, ಅದಕ್ಕೆ ಅಭಿಮಾನಿ ದೇವತೆಗಳನ್ನು ನೋಡೋಣ. ಪ್ರತಿಪತ್ ಪಾಡ್ಯ ಅಂತ ನೀವು ಹೇಳ್ಬೋದು. ಅಗ್ನಿ, ಬಿದಿಗೆಯಲ್ಲಿ ಬ್ರಹ್ಮ ಅಭಿಮಾನಿ, ಗೌರಿದೇವಿ ತೃತೀಯಕ್ಕೆ ಅಭಿಮಾನಿ, ವಿನಾಯಕ ಚತುರ್ಥಿಗೆ ಅಭಿಮಾನಿ, ನಾಗ ಪಂಚಮಿ ಸ್ಕಂದ ಷಷ್ಠಿ, ನಾಗ ಪಂಚಮಿಗೆ ಷಷ್ಠಿಗೆ ಸ್ಕಂದ. ಶ್ರಾವಣ ಭಾದ್ರಪಾದ ಮಾಸದಲ್ಲದೆ ಬೇರೆ ಮಾಸದಲ್ಲೂ ಕೂಡ ಗೌರಿ ವಿನಾಯಕರು ಅಭಿಮಾನಿಗಳಾಗಿದ್ದಾರೆ. ಬರೀ ಪಕ್ಷ ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಗೌರಿ ತದಿಗೆ, ಗಣೇಶನ ಚೌತಿ ಅಂತಲ್ಲ, ಎಲ್ಲ ಶುಕ್ಲ ಪಕ್ಷದ ತದಿಗೆಗೆ, ಎಲ್ಲ ಶುಕ್ಲ ಪಕ್ಷದ ಚತುರ್ಥಿಗೆ ಗಣೇಶನೇ ಇದ್ದಾನೆ. ಅದೊಂದೇ ಮತ್ತೊಂದು ಮಾತು ಹೇಳ್ತಾರೆ, ಪ್ರತಿ ಚತುರ್ಥಿ ಶುಕ್ಲ ಪಕ್ಷದ ಚತುರ್ಥಿಯೂ ಕೂಡ ಚಂದ್ರನನ್ನು ನೋಡಬಾರದು ಅಂತ ಶಾಪವಂತೆ. ನಾವು ಅದನ್ನು ಸಿಂಕ್ ಮಾಡಿ ಕೇವಲ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಗೆ ಮಾತ್ರ ಇಟ್ಕೊಂಡಿದ್ದೇವೆ. ಹಂಗಾದ್ರೆ ಎಷ್ಟು ಚಂದ್ರರನ್ನು ನಾವು ಚತುರ್ಥಿಗಳಲ್ಲಿ ನೋಡಿ ಎಷ್ಟು ಅಪವಾದ ಬಂದಿರಬೇಡ, ಲೆಕ್ಕ ಹಾಕ್ಕೊಳ್ರಿ. ಆದ್ದರಿಂದ ಇನ್ನು ಸಪ್ತಮಿಗೆ ರಥಸಪ್ತಮಿ ಅಲ್ವಾ ರವಿ, ಅಷ್ಟಮಿಗೆ ಶಿವ, ಅದಾದ ಮೇಲೆ ನವಮಿಯಲ್ಲಿ ದುರ್ಗೆ, ದಶಮಿಯಲ್ಲಿ ಶೇಷದೇವರು, ಏಕಾದಶಿ ದಿವಸಕ್ಕೆ ಧರ್ಮರಾಜ, ದ್ವಾದಶಿಗೆ ಪರಮಾತ್ಮ ಹರಿ, ತ್ರಯೋದಶಿಗೆ ಕಾಮ, ಚತುರ್ದಶಿಗೆ ನೋಡ್ರಿ ಪರಮಾತ್ಮ ಕಲಿ ಅಂತ ಇಟ್ಟಿದ್ದಾನೆ. ಹುಣ್ಣಿಮೆಗೆ ಚಂದ್ರ, ಅಮಾವಾಸ್ಯೆಗೆ ಪಿತೃದೇವತೆಗಳು ಅಂತ ಅನುಸಂಧಾನ ಮಾಡಬೇಕು. ಅದಕ್ಕೆ ಸೋಮಪ್ರಾಪ್ತಿ ಅಂತ ಒಂದು ಶ್ಲೋಕದಲ್ಲಿ ಚಂದ್ರನ 16 ಕಲೆಗಳನ್ನು ಒಬ್ಬೊಬ್ಬರು ತಗೊಳ್ತಾರೆ. ಪಿತೃದೇವತೆಗಳು ಅಮಾವಾಸ್ಯೆಯಲ್ಲಿ ಚಂದ್ರನ ಕಲೆಗಳನ್ನು ನುಂಗಿಬಿಡ್ತಾರೆ. ಆದ್ದರಿಂದ ಅವತ್ತು ತುಳಸಿ ಬಿಡಿಸಬಾರದು, ಗಿಡಗಳನ್ನು ಕಡಿಯಬಾರದು, ಅಮಾವಾಸ್ಯೆ ಹೀಗೆಲ್ಲ ಇದೆ. 45 ರೂಪದಿ ಲಭ್ಯನಾಗುವನು, ವರ್ಷದಲ್ಲಿ ವರ್ಷನಾಮಕ ರೂಪ 1, ಲೆಕ್ಕ ಹಾಕೊಳ್ತಾ ಹೋಗ್ರಿ. ಅಯನಗಳಲ್ಲಿ 2 ಅಯನಗಳಿಗೆ ಪರಮಾತ್ಮನೇ ರೂಪ 2, 6 ಋತುಗಳಿಗೆ 6 ರೂಪ, 12 ಮಾಸಗಳಿಗೆ 12, ವರ್ಷದ 24 ಪಕ್ಷಗಳಲ್ಲಿ 24, ಹೀಗೆ ಒಟ್ಟು ಒಂದು ವರ್ಷ ಕಾಲದಲ್ಲಿ ಕಾಲನಾಮಕ ಹರಿ 45 ರೂಪಗಳಿಂದ ಇರ್ತಾನೆ ಒಂದು ವರ್ಷದಲ್ಲಿ. ಹೇಮಂತ ಶಿಶಿರ ಎರಡನ್ನೂ ಸೇರಿಸಿ ಸಂಕರ್ಷಣೆ 2 ರೂಪಗಳಲ್ಲಿ ಇರ್ತಾನೆ ಅಂತ ಅನುಸಂಧಾನಕ್ಕಾಗಿ 2 ಋತುಗಳನ್ನು ಒಂದೊಂದು ಅಂತ ಹಿಂದೆ ವಿವಕ್ಷೆ ಮಾಡಲಾಗಿದೆ. ಸತ್ಕರ್ಮಗಳನ್ನು ಆಚರಣೆ ಮಾಡುವಾಗ ಮೊದಲಿಗೆ ಈ 45 ರೂಪಗಳಲ್ಲಿ 5 ರೂಪಗಳನ್ನು ಅವಶ್ಯವಾಗಿ ನಾವು ಚಿಂತನೆಯನ್ನು ಮಾಡಬೇಕು. ನೀಲಾಬ್ಧವರ್ಣ ನಿರುದ್ಧ ಮೊದಲಾದ 5 ರೂಪದಲ್ಲಿ ಹುಟ್ಟಿಗನು. ವರ್ಷ, ಅಯನ, ಋತು, ಮಾಸ, ಪಕ್ಷ ಈ 5ರಲ್ಲೂ ಕೂಡ ಅನಿರುದ್ಧ ಪ್ರದ್ಯುಮ್ನ ಸಂಗ್ರಹಣ ವಾಸುದೇವ ನಾರಾಯಣ ಎಂಬತಕ್ಕಂಥ 5 ರೂಪಗಳು ಆಯಾ ಸಂವತ್ಸರ, ಅಯನ, ಋತು, ಮಾಸ, ಪಕ್ಷ ನಾಮಗಳಿಂದ ಇರ್ತಾನೆ. ಅನಿರುದ್ಧ ಅವನ ಬಣ್ಣ ಅದು ಹೇಳ್ತಾರೆ. ಶುಕ್ಲಂತು ವಾಸುದೇವಾಖ್ಯಂ ಅನಿರುದ್ಧಂತು ನೀಲಕಂ ಸಂಕರ್ಷಣಂ ಪಿಂಗಲಂಚ ಪ್ರದ್ಯುಮ್ನಂ ಹರಿತಂ ಸ್ಮೃತಂ
ನಾರಾಯಣಂ ಲೋಹಿತಂ ಸ್ಯಾತ್ ಪಂಚರೂಪಾಣ್ಯಜೇ ಹರವು ಅಂತ. ಅನಿರುದ್ಧ ನೀಲಮೇಘ ಶ್ಯಾಮವರ್ಣದ, ಪ್ರದ್ಯುಮ್ನ ಹಳದಿ ಬಣ್ಣದವನು, ಸಂಕರ್ಷಣ ಪಿಂಗಳ, ವಾಸುದೇವ ಶುಕ್ಲ ಬೆಳ್ಳಗಿದ್ದಾನೆ, ನಾರಾಯಣ ಕೆಂಬಣ್ಣದವನು ಅಂತ ಚಾಂದೋಗ್ಯ ಭಾಷೆಯಲ್ಲಿ ಪರಮಾತ್ಮನ ಈ ರೂಪಗಳ ಚಿಂತನೆಯನ್ನು ಹೇಳಿದ್ದಾರೆ. ಇಷ್ಟು ಅದ್ಭುತವಾಗಿರ್ತಕ್ಕಂಥ ಅಬ್ದ, ಅಯನ, ಋತು, ಮಾಸ, ಇದಕ್ಕೆ ನಿಯಾಮಕನಾದ ಭಗವಂತನ 45 ರೂಪಗಳ ಸ್ಮರಣೆಯನ್ನು ಏನೋ ನಮ್ಮ ಪ್ರಾರಬ್ಧ ಕರ್ಮಾನುಸಾರವಾಗಿ ಇವತ್ತು ಒಂದು ದಿವಸವಾದರೂ ಜ್ಞಾಪಕ ಮಾಡಿಕುವ ಯೋಗ್ಯತೆಯನ್ನು ಮಂತ್ರಾಲಯ ಪ್ರಭುಗಳು ಜ್ಞಾಪಕ ಮಾಡಿಕೊಟ್ಟರು. ಅವರ ಪಾದಾರವಿಂದಗಳಿಗೆ ಭಕ್ತಿಯಿಂದ ನಮಸ್ಕಾರವನ್ನು ಮಾಡ್ತಾ, ಅಬ್ದಯನ ಋತುಮಾಸ ಪಕ್ಷ ಸುಶಬ್ದದಿಂದಲಿ ಕರೆಸುತ್ತಲಿ ನೀಲಾಬ್ದವರ್ಣ ನಿರುದ್ಧ ಮೊದಲಾದೈದು ರೂಪದಲ್ಲಿ ಹಬ್ಬಿಗನು ಸರ್ವತ್ರದಲ್ಲಿ ಕರುಣಾಬ್ಧಿ 45 ರೂಪದಿ ಲಭ್ಯನಾಗುವ ನೀ ಪರಿಯಧೇರಿಸುವ ಭಕುತರಿಗೆ. ಹೀಗೆ ಭಗವಂತನ ಈ ಪರಮಾದ್ಭುತವಾದ ರೂಪವನ್ನು ಹೇಳಿ ಇನ್ನು 360 ದಿವಸಕ್ಕೆ ನಿಯಾಮಕನಾದ ಭಗವಂತನ ವಿಚಾರವನ್ನು ನಾಳಿನ ದಿವಸ ಪುನಃ 4:15 ಗಂಟೆಗೆ ಇದೇ ನಿತ್ಯೋತ್ಸವದ ಮಾಧ್ಯಮದಲ್ಲಿ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾವಾಂಸುತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಹರೇ ನಮಃ.